13 ಬೆಳೆಗಳನ್ನ ಇಟ್ಕೊಂಡು ಇಲ್ಲಿ ಕಲೆಕ್ಟಿವ್ ಮಾಡಿ ಇದು ಮಾರಕ್ ಬಂದಿದ್ದೀವಿ. ಧನಿಯಾ ಪುಡಿ, ಉಪ್ಪು, ಹುಣಸೆಹಣ್ಣು, ಬೆಲ್ಲ, ಗೋಧಿ ಇಟ್ಟು ಕೋಟಿಂಗ್ ಮಾಡಿ ಕಟ್ ಮಾಡಿ ಸನ್ಫ್ಲವರ್ ಆಯಿಲ್ ಅಲ್ಲಿ ಕರೆದಿರೋದು. ನಾಟಿ ಕೋಳಿ ಮೊಟ್ಟೆ ತಗೊಂಡಿದೀವಿ ಸರ್. ಇದೆಲ್ಲ ಅಂಟುವಾಳಕ ಮತ್ತೆ ಸಿಹಕಾಯಿಂದ ಮಾಡಿರುವಂತ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಇದೆ ಸರ್. ನಾವು ಅಲ್ಲಿಂದಾನೆ ಶಕ್ತಿ ಯೋಜನೆ ಬಸ್ ಅನ್ನ ನಾವು ಬಳಸ್ಕೊಂಡ್ ಬರ್ತೀವಿ. ಇದು ಮಶ್ರೂಮ್ ಉಪ್ಪಿನಕಾಯಿ. ರೈತರ ಬೆಳೆದ್ರೆ ಅಷ್ಟೇ ಸಾಲದು, ಮಾರುವ ತಂತ್ರ ರೂಪಿಸ್ಕೊಳ್ಬೇಕು. ಯಾವ ಹೂವಿನ ಮುಖಾಂತರ ತಗೊಂಬಂದಿರುತ್ತೋ ಆ ಫ್ಲೇವರ್ಸ್ ಅಲ್ಲಿ ಜಾಸ್ತಿ. ನಮ್ದು ಎಲ್ಲವುದು ಸಾವಯವ ಆರ್ಗ್ಯಾನಿಕ್ ಇದ್ರಲ್ಲೇ ಬೆಳೀತಾ ಇದಾರೆ ಅಂತೇಳಿ ನಮಗೊಂದು ಗ್ಯಾರಂಟಿ ಇದೆ. ರಜನಿಕಾಂತ್ ಅವರು ಕೂಡ ಸೇರಿ ಮಾಡಿರುವಂತ ಒಂದು ಸಂಸ್ಥೆ ನಮ್ಮದು. ರೈತನೇ ತಂದು ಮಾರಬೇಕು. ಶರಣ್ರಿ, ಎಲ್ಲರಿಗೂ ಶರಣಾರ್ಥಿ. ಇತ್ತೀಚೆಗೆ ಬೆಂಗಳೂರಾಗ ನೋಡ್ರಿ ಈ ಸಂತೆ ಅನ್ನೋ ಕಾನ್ಸೆಪ್ಟ್ ಬಹಳ ಜೋರ್ ನಡೆದೈತಿ. ಹಿಂದೆ ನಾ ಒಂದ್ ಸಂತಿಗೆ ಹೋಗಿದ್ದೆ, ಅದ್ರ ವಿಡಿಯೋನು ಮಾಡಿ ಹಾಕಿದ್ಮೇಲೆ ಇನ್ನೂ ಒಂದು ಸಂತಿಗೆ ನಾ ಬಂದಿನಿ. ಅದು ರಾಜರಾಜೇಶ್ವರಿ ನಗರದ ರೈತ ಸಂತೆ ಅಂತ ಇಲ್ಲಿ ಐತಲ್ರಿ. ಇದು ರಾಜರಾಜೇಶ್ವರಿ ನಗರದ ರೈತ ಸಂತೆ ಅಂತ ಹೇಳಿ ರಾಜರಾಜೇಶ್ವರಿ ನಗರದಾಗ ಇದನ್ನ ಆರ್ಗನೈಸ್ ಮಾಡಿರ್ತಾರ. ಎಕ್ಸಾಕ್ಟ್ ಆಗಿ ಇದ್ರ ಅಡ್ರೆಸ್ ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ಇದ್ರ ಲೊಕೇಶನ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಒಳಗಡೆ ಹಾಕಿರ್ತೀನಿ. ಈ ರಾಜರಾಜೇಶ್ವರಿ ಆರ್ಚ್ ಇಂದ ಒಳಗಡೆಗೆ ಬಂದ್ರೆ ನಿಮಿಷಾಂಬಾ ದೇವಿ ಟೆಂಪಲ್ ಬಸ್ ಸ್ಟ್ಯಾಂಡ್ ಅಂತ ಒಂದ್ ಐತ್ರಿ. ಅಲ್ಲಿದ್ದ ಒಂದು 10 ನಿಮಿಷ ನಡ್ಕೊಂಡ್ ಬಂದ್ರ ನಾವು ಇಲ್ಲಿ ಐಡಿಯಲ್ ಟೌನ್ಶಿಪ್ ಅಂತ ಸಿಗುತ್ತೆ. ಅಲ್ಲಿ ಎದುರುಗಡೆ ಒಂದು ಗೌರ್ಮೆಂಟ್ ಗ್ರೌಂಡ್ ಇದೆ, ಅಲ್ಲಿ ಈ ಸಂತೆಯನ್ನ ಆರ್ಗನೈಸ್ ಮಾಡ್ತಾರೆ. ಈ ಮಾರ್ಕೆಟ್ ಏನ್ ಸಂತೆ ನಡೆಯೋ ಜಾಗಕ್ಕೆ ಬರ್ತೀನಿ. ಈ ನಿಮಿಷಾಂಬ ಟೆಂಪಲ್ ಬಸ್ ಸ್ಟಾಪ್ ಗೆ ಯಾವ್ಯಾವ ಬಸ್ಗಳು ಬರ್ತವು ಅನ್ನೋದನ್ನ ಡಿಸ್ಕ್ರಿಪ್ಷನ್ ಒಳಗಡೆ ಹಾಕಿರ್ತೀನಿ. ಈಗ ಸಂತಿ ನೋಡಕ್ ಹೋಗ್ರಿ, ಇಲ್ಲಿ ಐತಲ್ಲ ಸಂತಿ ಹೆಂಗ್ ಐತಿ, ಏನೇನು ಐಟಮ್ ಅದಾವ ಅಂತ ನೋಡಕ್ ಹೋಗೋಣ. ಯಾಕೋ ಕ್ರೌಡ್ ಕಡಿಮೆ ಐತಿ. ಮೇ ಬಿ ಮಳೆಗಾಲ ಇರೋದ್ರಿಂದ ಅಥವಾ ಮಳೆ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಇಂದ ಏನೋ ಕಡಿಮೆ ಇರ್ಬೋದು. ನೋಡೋಣ. ಇಲ್ಲಿ ದೇವನಹಳ್ಳಿ ಸಂತೆ ಸರ್, ನಮ್ದು ದೇವನಹಳ್ಳಿ ಬಂದು ಅಲ್ಲಿ ಚನ್ನರಾಯಪಟ್ಟಣ ಹೋಬಳಿಯಿಂದ ಬರ್ತಾರೆ. 13 ಹಳ್ಳಿದು ಒಂದು ಕಲೆಕ್ಟಿವ್ ಮಾಡಿದೀವಿ. ಆ 13 ಹಳ್ಳಿಯಲ್ಲಿ ಬೆಳೆದಂತ ಬೆಳೆಗಳನ್ನ ಏನಾದ್ರೂ ಮಾದರಿಯಾಗಿ ಮಾಡಬೇಕು ಅಂತ ಇಟ್ಕೊಂಡು 13 ಹಳ್ಳಿ ಬೆಳೆಗಳನ್ನ ಇಟ್ಕೊಂಡು ಇಲ್ಲಿ ಕಲೆಕ್ಟಿವ್ ಮಾಡಿ ಇದು ಮಾರಕ್ ಬಂದಿದ್ದೀವಿ ಸರ್. ನಾವು ಹುರುಳಿಕಾಯಿ ಇದೆ, ಟೊಮೊಟೊ ಇದೆ, ತೊಂಡೆಕಾಯಿ ಇದೆ, ಹೂವು ತಂದಿದ್ವಿ, ಮತ್ತೆ ಎಲೆಕೋಸ್ ಇದೆ, ದ್ರಾಕ್ಷಿ ತಂದಿದ್ವಿ ಸರ್. ಇದು ಬೆಂಗಳೂರು ಬ್ಲೂ ಅಂತ ನಮ್ಮಲ್ಲೇ ಬೆಳೆಯೋದು. ಇದು ನಮ್ಮ ದೇವನಹಳ್ಳಿ ಭಾಗದಲ್ಲೇ ಬೆಳೆಯೋದು, ಬೇರೆ ಕಡೆ ಎಲ್ಲೂ ಬೆಳೆಯಲ್ಲ. ಇದು ವೆರೈಟಿ ಅನ್ಬೋದು ಸರ್, ಬೆಂಗಳೂರು ಬ್ಲೂ ದ್ರಾಕ್ಷಿ. ಪರವಾಗಿಲ್ಲ ಸರ್, ಇದುವರೆಗೂ ಬೆಳಗ್ಗೆಯಿಂದ ನೋಡಿದ್ದು ಪರವಾಗಿಲ್ಲ, ಚೆನ್ನಾಗಿ ತಗೊಂತಾ ಇದ್ದಾರೆ. ರೈತರಿಂದ ನೇರ ಮಾರಾಟ ಅಂದ್ರೆ ರೈತರಿಗೂ ಲಾಭ ಇರುತ್ತೆ, ನಾವು ತಗೊಳೋರ್ಗೂ ಲಾಭ ಇರುತ್ತೆ. ಇವೇನ್ ಗೊತ್ತಂದ್ರೆ ಬೆಳ್ಳುಳ್ಳಿ, ಇವಕ್ಕ ಜವಾರಿ ಬೆಳ್ಳುಳ್ಳಿ ಅಂತ ಕರೀತಾರೆ. ಉತ್ತರ ಕರ್ನಾಟಕದಾಗ ಮಾತ್ರ ಬೆಳಿತಾವು. ಇಲ್ಲ ಆದ್ರ ಫಾರಂ ಬೆಳ್ಳುಳ್ಳಿ ಬರ್ತಾವು, ಇಷ್ಟಿಷ್ಟು ದಪ್ಪ ಇರ್ತಾವು. ಇವು ಬಹಳ ಸಣ್ಣ, ಬಹಳ ಚಿಕ್ಕ ಇರ್ತಾವು. ಸೊ ಈ ಸಂತೆಗೆ ಬೆಳ್ಳುಳ್ಳಿ ಬೇರೆ ಬೇರೆ ಉತ್ತರ ಕರ್ನಾಟಕದ ಐಟಮ್. ಮಲ್ಲಿಕಾರ್ಜುನ, ಯಾವ ಸರ್? ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು. ಒಂದು 7-8ನೇ ಸಂತೆ ಇರ್ಬೋದು. ಒಂದು 3 ತಿಂಗಳಿಂದ ಬರ್ಲಿಕ್ಕೆ ಚೆನ್ನಾಗಿ ಹೋಗ್ತಾ ಇದೆ. 8 ಕಾರ್ಯಕ್ರಮ ಬಂದಿದ್ದೀನಿ. ಇಲ್ಲಿ ಒಂದು 2-3 ತಿಂಗಳಿಂದ ಭಾಗವಹಿಸ್ತಾ ಇದೆ. ಕುಟ್ಟಿದ್ದು ಶೇಂಗಾ ಚಟ್ನಿ ಅದ. ಕುಟ್ಟಿ ಶೇಂಗಾ ಚಟ್ನಿ ಟೇಸ್ಟ್ ಬೇರೆ ಬರ್ತೈತಿ. ಅದು ಮಷೀನಾಗ ಹಾಕಿದ್ದು ಪುಡಿ ತರ ಬರ್ತೈತಿ. ಇದು ಸ್ವಲ್ಪ ವೆಟ್ ತರ ಬರುತ್ತೆ. ಇದು ಟೇಸ್ಟ್ ಚೆನ್ನಾಗಿರ್ತದೆ. ಇದು ಅದಕ್ಕಿಂತ ಇದು ಚೆನ್ನಾಗಿರುತ್ತೆ, ತುಂಬಾ ರುಚಿಕರ ಇರುತ್ತೆ. ಅದು ಬಿಟ್ರೆ ಇದು ಅಕ್ಷಿ ಚಟ್ನಿ ಪುಡಿ ಅದ, ಬೆಳ್ಳುಳ್ಳಿ ಹಾಕಿದ್ದು. ಆಮೇಲೆ ಮಸಾಲೆ ಖಾರ ಪಲ್ಯ ಮಾಡೋ ಪುಡಿ ಐತ್ರಿ. ಮತ್ತೆ ಹುಚ್ಚೆಳ್ಳು ಚಟ್ನಿ ಪುಡಿ ಐತಿ. ಗುರೆಳ್ಳು ಅಂತಾರ, ಇಲ್ಲಿ ಹುಚ್ಚೆಳ್ಳು ಅಂತಾರ. ನಮ್ಮ ಊರಾಗ ನಾವು ಗುರೆಳ್ಳು ಪುಡಿ ಅಂತೀವಿ. ಈ ಪುಟಾಣಿ ಚಟ್ನಿ, ಇಲ್ಲಿ ಗನ್ ಪೌಡರ್ ಅಂತಾರೆ, ನಾವು ಪುಟಾಣಿ ಚಟ್ನಿ ಅಂತೀವಿ. ಇದಕ್ಕೆ ಅಕ್ಷಿ ಬೀಜ ಐತಿ. ಆಮೇಲೆ ಇಲ್ಲಿ ಈ ಕಡೆ ಹಲಸಿನ ಹಪ್ಪಳ ಅದಾವು, ಉದ್ದಿನ ಬೇಳೆ ಹಪ್ಪಳ, ಈರುಳ್ಳಿ ಹಪ್ಪಳ, ಹುಳ್ಳಿಕಾಳು ಹಪ್ಪಳ, ಅಕ್ಕಿ ಹಪ್ಪಳ, ಅಕ್ಕಿ ಮಸಾಲ, ಪುದೀನ, ಮಿಲ್ಲೆಟ್ ಹಪ್ಪಳ ಇದೆ. ಉದ್ದಿನ ಬೇಳೆ ಕಾಳು ಮೆಣಸು ಹಾಕಿದ್ದೈತಿ. ಸಂಡಿಗೆಗಳು ಅದಾವು. ಇದು ಖಾರ, ಇದು ಸ್ಪೈಸಿ ಬರುತ್ತೆ, ಇದು ಮೀಡಿಯಂ ಬರುತ್ತೆ. ಇದು ಹಪ್ಪಳ ಎಲ್ಲ ಇದೆ. ಪುಳಿಯೋಗರೆ ಪುಡಿ ಇದೆ. ಕುಸ್ಬಿಗಳು ತಂದಿದ್ದೀವಿ ಸರ್. ಈಗ ಕುಸ್ಬಿ ತಗೊಂಬಂದಿರಲ್ಲ, ಎಣ್ಣೆ ಆದ್ರೆ ಯೂಸ್ ಮಾಡ್ತೀವಿ ನಾವು. ಇದನ್ನ ಹೆಂಗ ರಾ ಐಟಮ್ ಯೂಸ್ ಮಾಡೋದು? ಇದನ್ನ ಮಿಕ್ಸರ್ ಮಾಡಿ ಹಾಲು ತೆಗೆದು ಅನ್ನ ಪಾಯಸ, ಅನ್ನನ ನೀರಾಗಿ ಅನ್ನ ಮಾಡಿ ಈ ಹಾಲನ್ನ ಅದಕ್ಕೆ ಹಾಕಿ ಅರ್ಶಿಣದ ಎಲೆ ಹಾಕಿ ಬೇಯಿಸ್ಬೇಕು ಸ್ವಲ್ಪ ಹೊತ್ತು. ತಂಪಿಗೆ ಭಾಳ ರುಚಿ ಇರುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನ ಎಲ್ಲರ ಮನೆಯಾಗೂ ಹಬ್ಬ ಹುಣ್ಣಿಮೆಗೆ ಮಾಡ್ತಾರೆ. ಆಮೇಲೆ ಉಪ್ಪಿನಕಾಯಿಗಳು ಒಂದು 5-6 ವೆರೈಟಿ ಉಪ್ಪಿನಕಾಯಿಗಳು. ಹುಣ್ಸಿಕಾಯಿ ಚಟ್ನಿ ಐತಿ, ಆಮೇಲೆ ಇದು ಹಾಗಲಕಾಯಿ ಉಪ್ಪಿನಕಾಯಿ ಐತಿ, ಟೊಮೆಟೊ ಉಪ್ಪಿನಕಾಯಿ ಇದೆ. ಇನ್ನೊಂದು ಇದು ಗೋಂಗೂರ ಒಂದು ಚಟ್ನಿ ಒಂದು ಮಾಡ್ತಾರೆ. ಪುಂಡಿ ಸೊಪ್ಪಿಂದ ಉಪ್ಪಿನಕಾಯಿ. ಇದು ರೀ ನುಗ್ಗೆ ಸೊಪ್ಪಿಂದು ಚಟ್ನಿ ಪುಡಿ.
ಇದು ಮೆಂತ್ಯದಿಟ್ಟು, ಅನ್ನ, ಬಿಸಿ ಅನ್ನ, ತುಪ್ಪ, ಮೆಂತ್ಯದಿಟ್ಟು ತಿಂತಾರೆ. ತಂಪು ರುಚಿ ಇರುತ್ತೆ ಅನ್ನದಲ್ಲಿ ವಿಚಾರ ಯೂಸ್ ಮಾಡಿ. ಇದಕ್ಕೆ ಬಾಕರವಾಡಿ ಅಂತಾರೆ. ಧನಿಯಾ ಪುಡಿ, ಉಪ್ಪು, ಹುಣಸೆಹಣ್ಣು, ಬೆಲ್ಲ, ಗೋಧಿ ಹಿಟ್ಟು ಕೋಟಿಂಗ್ ಮಾಡಿ ಕಟ್ ಮಾಡಿ ಸನ್ಫ್ಲವರ್ ಆಯಿಲ್ ಅಲ್ಲಿ ಕರ್ದಿರೋದು. ಏನಿದು ಬಾಕರವಾಡಿ ಅಂತಾರೆ. ಬಾಕರವಾಡಿ ಒಳಗಡೆ ಧನಿಯಾ ಪುಡಿ, ಮಸಾಲ, ಧನಿಯಾ ಪುಡಿ, ಪೌಡರ್, ಗೋಧಿ ಹಿಟ್ಟಿಂದು ಸನ್ಫ್ಲವರ್ ಆಯಿಲ್ ಅಲ್ಲಿ ಕರೀದು. ಫ್ಲವರ್ ಸಖತ್ತಾಗಿದೆ. ಸಾಕ್ ಬಿಡ್ರೆ ನೀವು ಮಾರಕ್ ಬಂದಿರಿ. ಇಲ್ಲೇ ಸರ್ ಏನ್ ಸರ್ ಇದು? ನಾಟಿ ಮೊಟ್ಟೆ. ಸರ್ ನಮಸ್ಕಾರ ಸರ್. ನಾಟಿ ಕೋಳಿ ಮೊಟ್ಟೆ ತಗೊಂಡಿದ್ದೀವಿ ಸರ್. ಇದು ಒಂದು 12 ಗ್ರೇಡ್ ತಂದಿದ್ದೀವಿ ಸರ್. ಒಂದಕ್ಕೆ 15 ರೂಪಾಯಿ ಸರ್. ನಮ್ಮದೇ ಫಾರಂ ಇದೆ ಸರ್. ಅದು ಬೆಳಿಗ್ಗೆ ಟೈಮ್ ಈಚೆ ಕಡೆ ಬಿಟ್ಟು 4 ಎಕರೆ ಜಮೀನಿದೆ. ಈಚೆ ಕಡೆ ಬಿಟ್ಟು ಮೇಯಿಸಿ ಸಾಯಂಕಾಲ ಒಳಗಡೆ ಕುಡ್ಕೊಳ್ತೇವೆ ಸರ್. ಫೀಲ್ಡ್ ಏನು ಮಾಡಲ್ಲ ಸರ್. ನೇಚರಲ್ಲಿ ಏನು ಬೆಳಿತಾರೆ ಮಾಮೂಲಿ ಕೋಳಿ, ನಾಟಿ ಕೋಳಿ ಈ ಥರ ಮೇಯ್ತದೆ. ಆ ಥರ ಈಚೆ ಬಿಟ್ಟು 4 ಎಕರೆ ಜಮೀನಲ್ಲಿ ಅದು 2 ಜನ ನೋಡ್ಕೊಂಡು ಮೇಯಿಸಿ ಮತ್ತೆ ಒಳಗಡೆ ಕುಡ್ಕೊಳ್ತೀವಿ ಸರ್. ನಾವು ಒಂದು 3 ತಿಂಗಳಿಂದ ಬರ್ತಿದ್ದೀವಿ ಸರ್. ಚೆನ್ನಾಗಿ ವ್ಯಾಪಾರ ಆಗ್ತದೆ, ಏನು ತೊಂದರೆ ಇಲ್ಲ. ಎಲ್ಲ ಒಂದ್ಸರಿ ಬಂದರೆ 12 ಗ್ರೇಟ್ ಹೋಗ್ತದೆ, ಮತ್ತೆ 15 ಹೋಗ್ತದೆ ಸರ್. 1 ಗ್ರೇಟಲ್ಲಿ 30 ಇರ್ತದೆ. ಸ್ವಲ್ಪ ಇದ್ರಲ್ಲಿ 6 ಇದೆ ಸರ್. ಇದ್ರಲ್ಲಿ 6 ಇದೆ ನೋಡಿ ಸರ್. 6 ಇದೆ. 6 ಕೇಳಿದ್ರೆ ಪಾರ್ಸಲ್ ಮಾಡ್ಕೊಡ್ತೀವಿ ಸರ್. 30 ಕೇಳಿದ್ರೆ ಇದೆಲ್ಲ ದೊಡ್ಡ ಗ್ರೇಟಲ್ಲಿ ಕೊಟ್ಬಿಡ್ತೀವಿ ಸರ್. ನಮಸ್ಕಾರ ಸರ್. ನಮ್ದು ಹಸುವಿನ ಗಿಂಟ್ ತಂದಿದೀವಿ ಸರ್. ನಮ್ದೇ ಫಾರ್ಮ್ ಇದೆ. ನಮ್ದೇ ಫಾರ್ಮ್ ಹಸುವಿನ ಗಿಂಟ್ ತಂದಿದೀವಿ ಸರ್. ಫಸ್ಟ್ ಟೈಮ್ ಹಸು ಹಾಲು ಕರಿಯುತ್ತಲ್ಲ, ಆ ಹಾಲು ಮತ್ತೆ ಅದಾದ್ಮೇಲೆ ನಾವು ಎಕ್ಸ್ಟ್ರಾ ಹಾಲ ಆಡ್ ಮಾಡ್ತೀವಿ, ಮತ್ತೆ ಏಲಕ್ಕಿ ಹಾಕ್ತಿವಿ ಸರ್. ಅಷ್ಟೇ. ಅದ್ ಬಿಟ್ಟು ಬೇರೆ ಏನು ಹಾಕಲ್ಲ. ಬೆಲ್ಲ ಹಾಕ್ತಿವಿ. ನಾಟಿ ಬೆಲ್ಲ ಯೂಸ್ ಮಾಡ್ತೀವಿ ಸರ್. ಹಸು ಕರು ಹಾಕ್ದಾಗ ಮಾತ್ರ ಸಿಗುತ್ತೆ ಸರ್. ಯಾವಾಗ್ಲೂ ಸಿಗಲ್ಲ. ಒಂದು ತಿಂಗಳಿಗೆ ಒಂದ್ಸಲ ಇಲ್ಲ 2 ಸಲ ಬರ್ತೀವಿ ಸರ್ ಅಷ್ಟೇ ಸರ್. ಸ್ಟೀಮ್ ಮಾಡ್ತೀವಿ ಸರ್. ಇದನ್ನ ನಾವು ಸ್ಟೀಮ್ ಅಲ್ಲಿ ಮಾಡೋದು. ಇದು ಮಾಮೂಲಿ ಇಡ್ಲಿ ಮಾಡ್ತೀವಲ್ಲ ಅದೇ ತರ ಸ್ಟೀಮ್ ಕೊಟ್ಟು ಮಾಡೋದು ಇದು. ನಮಸ್ಕಾರ ಸರ್. ಇದೆಲ್ಲ ಅಂಟುವಾಳಕ ಮತ್ತೆ ಸಿಹಕಾಯಿಂದ ಮಾಡಿರೋಂಥ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಇದೆ. ಅದೇ ಮಾಡಿರೋದು ಫ್ಯಾಬ್ರಿಕ್ ವಾಶು, ಮತ್ತೆ ಡಿಶ್ ವಾಶು, ಟಾಯ್ಲೆಟ್ ಕ್ಲೀನರು, ಫ್ಲೋರ್ ಕ್ಲೀನರ್ ಎಲ್ಲ ಬರುತ್ತೆ. ಮತ್ತೆ ಪರ್ಸನಲ್ ಕೇರ್ ಇದರಲ್ಲಿ ನ್ಯಾಚುರಲ್ ಶಾಂಪೂ ಇದೆ ನೋಡಿ. ಇದೆಲ್ಲ ಅಂಟುವಾಳಕ ಸಿಹಕಾಯಿಂದ ಮಾಡಿರೋದು. ಬೇರೆ ಯಾವುದೇ ತರದ್ದು ಟಾಕ್ಸಿಕ್ ಕೆಮಿಕಲ್ ಆಗಲಿ ಕಲರ್ ಆಗಲಿ ಆ್ಯಡ್ ಮಾಡಿರಲ್ಲ. ಅವೆರಡ್ರದ್ದು ಎಕ್ಸ್ಟ್ರಾಕ್ಟ್ ತೆಗೆದು ಮಾಡಿರೋಂಥದ್ದು ಸರ್. ಶಾಂಪೂ, ಹಾಗೆ ನಮ್ದು ಬಾಡಿ ವಾಶು, ಹ್ಯಾಂಡ್ ವಾಶು, ಮತ್ತೆ ಫೇಸ್ ವಾಶ್ ಇದೆಲ್ಲ ಬರುತ್ತೆ. ಹಾಗೆ ಟ್ಯಾಪ್ ಅಂಡ್ ಶವರ್ ಕ್ಲೀನರು, ಕ್ಲಾತ್ ಸ್ಟೇನ್ ರಿಮೂವರ್ ಕೂಡ ಬರುತ್ತೆ ನಮ್ದು. ಎಲ್ಲದಕ್ಕೂ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಅಂಟುವಾಳ ಮತ್ತೆ ಸೀಗೆಕಾಯಿ. ಇನ್ನೊಂದು ಬೇರೆ ಬೇರೆ ಆ್ಯಡ್ ಆಗಿರುತ್ತೆ. ಅಂದ್ರೆ ಎಕ್ಸಾಂಪಲ್ ಈಗ ಹ್ಯಾಂಡ್ ವಾಶ್ ಇದಕ್ಕೆ ಅದ್ರ ಜೊತೆ ನುಗ್ಗೆ ಸೊಪ್ಪು ಆ್ಯಡ್ ಮಾಡಿರ್ತೀವಿ. ಅದು ಬಂದು ಬ್ಯಾಕ್ಟೀರಿಯಾ ಕಿಲ್ಸು, ಅದಕ್ಕೋಸ್ಕರ. ಹಾಗೆ ಡಿಶ್ ವಾಶ್ ಅಲ್ಲಿ ಹುಣಸೆ ಹಣ್ಣು ಆ್ಯಡ್ ಆಗಿರುತ್ತೆ. ಮತ್ತೆ ಫ್ಲೋರ್ ಕ್ಲೀನರ್ ಅಲ್ಲಿ ನಮ್ದು 3 ತರ ಫ್ರಾಗ್ರೆನ್ಸ್ ಬರುತ್ತೆ. ಇದು ನೀರಲ್ಲಿ ನೆನೆ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು, ಇಲ್ಲ ಅವ್ರು ಪೌಡರ್ ಮಾಡಿ ಯೂಸ್ ಮಾಡ್ತಾರೆ ಸರ್. ಇದೆಲ್ಲ ಏರ್ಗೆ ಯೂಸ್ ಮಾಡ್ಬೋದು, ಮತ್ತೆ ಎಲ್ಲ ಕ್ಲೀನಿಂಗ್ ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ಬಟ್ಟೆ ವಾಶ್ ಮಾಡೋದಕ್ಕೆ ಮತ್ತೆ ಮನೆ ಕ್ಲೀನ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೋಬಹುದು. ಹಾಗೆ ನಮ್ದು ಇದೆಲ್ಲ ಅಗ್ರಿ ಪ್ರಾಡಕ್ಟ್ ಕೂಡ ಇದೆ. ಇದೆಲ್ಲ ಬಂದು ನಿಮಗೆ ಪ್ಲಾಂಟ್ಸ್ ಇದಕ್ಕೆ. ಇದು ಬಂದು ಗ್ರೋತ್ ಪ್ರಮೋಟರು. ಇದು ಮಣ್ಣಲ್ಲಿ ಹುಮಿಕ್ ಆಸಿಡ್ ಅಂತ ಬರುತ್ತೆ, ಅದು ಯೂಸ್ ಮಾಡಿರ್ತೀವಿ. ಇದು 1 ಲೀಟರ್ ವಾಟರ್ಗೆ 5 ml ಮಿಕ್ಸ್ ಮಾಡಿ ಗಿಡದ ಬುಡಕ್ಕೆ ಹಾಕ್ಬೇಕು. ಕೆಮಿಕಲ್ ಫ್ರೀ, ಕೆಮಿಕಲ್ ಎಲ್ಲ. ಹಾಗೆ ಇದು ಪೆಸ್ಟಿಸೈಡ್ಸ್ ಮತ್ತೆ ಮಿಲಿ ಬಗ್ಸ್ ಇದಕ್ಕೆ. ಇದು ಬಂದು ಕ್ಯಾಟರ್ ಪಿಲ್ಲರ್ ಇದೆ. ಇದು ನೀಮ್ ಆಯಿಲ್ ಇಂದ ಮಾಡಿರ್ತೀವಿ. ಇದು ನಮ್ದು 2ನೇ ಸಂತೆ ಸರ್. ತುಂಬಾ ಚೆನ್ನಾಗಿದೆ ಸರ್, ಪರವಾಗಿಲ್ಲ, ರೆಸ್ಪಾನ್ಸ್ ಚೆನ್ನಾಗಿದೆ. ನಮಸ್ತೆ ಸರ್. ಇದು ಬಂದು ಶೇಂಗಾದ ಹೋಳಿಗೆ ಸರ್. ಆಮೇಲೆ ಇದು ಶೇಂಗಾದ ಉಂಡಿ ಸರ್. ಆಮೇಲೆ ಅದರದೇನೆ ಕಾಳು, ಇದು ಶೇಂಗಾ ಸರ್. ಆಮೇಲೆ ಸಜ್ಜಿ ರೊಟ್ಟೆ, ಜೋಳದ ರೊಟ್ಟೆ ಸರ್. ಅದರದೇನೆ ಹಿಟ್ಟು, ಸಜ್ಜೆ ಹಿಟ್ಟು, ಜೋಳದ ಹಿಟ್ಟು, ನಮ್ಮ ಭಾಗದಲ್ಲಿ ಬೆಳೆಯುವ ಮಡಿಕೆ ಕಾಳು, ಮತ್ತೆ ಅದನ್ನ ನೆನೆಸಿ ಮೊಳಕೆ ಬರೆಸಿ ತಂದಿರೋದು ಸರ್. ಇದು 7ನೇ ಸಂತೆ ಆದ್ರೂ ನಾವು ಬರ್ತಾ ಇರೋದು 6ನೇ ಸಂತೆ ಸರ್. ನಮ್ದೇನೆ ಒಕ್ಕೂಟ, ಮಹಿಳಾ ಒಕ್ಕೂಟ ಅಂತ ಹೇಳಿ. ಈಗ ಮತ್ತೆ ನಾವು 40 ಜನ ರೈತರು ಅಲ್ಲಿ ಸೇರಿ ಮಾಡ್ತಾ ಇರೋದು. ಮಾರ್ಕೆಟಿಂಗ್ ಅಲ್ಲಿ ಒಂದು 20 ಜನ ಮಹಿಳೆಯರು ತೊಡ್ಕೊಂಡು ಮಾಡ್ತಾ ಇದೀವ್ರಿ. ಇದೆಲ್ಲವೂ ಸಾಮೂಹಿಕ ನಾಯಕತ್ವದಲ್ಲಿ ಎಲ್ಲ ಹೆಣ್ಮಕ್ಳು ತಮ್ಮ ಬಜೆಟ್ ಅನ್ನು, ಬಂಡವಾಳನ್ನ ಸೇರಿಸಿ ಹಾಕಿ, ಆಮೇಲೆ ಈ ಸಂತೆಯಲ್ಲಿ ಒಂದು 4 ಜನ ಇರ್ತೀವಿ. ಮತ್ತೆ ಬಂದ ಲಾಭವನ್ನ ಸಮವಾಗಿ ಹಂಚ್ಕೊಳ್ಳೋದು ಸರ್. ಇದು ನಮ್ಮ ಒಕ್ಕೂಟದ ಕಾನ್ಸೆಪ್ಟ್ ಸರ್. ಸರ್ ನಾವು ಅಲ್ಲಿಂದಾನೇ ಶಕ್ತಿ ಯೋಜನೆ ಬಸ್ ಅನ್ನ ನಾವು ಬಳಸ್ಕೊಂಡ್ ಬರ್ತೀವಿ. ಮುಖ್ಯ ಇಡೀ ರಾಜ್ಯಾದ್ಯಂತ ನಾವು ಫೇಮಸ್ ಆಗಿರೋದೇ ಶಕ್ತಿ ಯೋಜನೆ ಫಲಾನುಭವಿಗಳಂತ ಹೇಳಿನಿ. ನಮ್ದು 4 ತರ ಪ್ರಾಡಕ್ಟ್ಸ್ ಇದೆ. ಒಂದು ಮಶ್ರೂಮ್ ಮಸಾಲ, ಮಿಲೆಟ್ಸ್ ಹಾಕ್ಬಿಟ್ಟು ಮಶ್ರೂಮ್ ಹಾಕಿ ಆಯಿಸ್ಟರ್ ಮಶ್ರೂಮ್ ಅಂತೀವಿ. ಆಯಿಸ್ಟರ್ ಮಶ್ರೂಮ್ನ ಡ್ರೈ ಮಾಡೋದು, ಸನ್ಲೈಟ್ ಥ್ರೂ ಡ್ರೈ ಮಾಡ್ತೀವಿ. 100% ಅದನ್ನು ಆರ್ಗ್ಯಾನಿಕ್ ಆಗಿ ಅದನ್ನು ಗ್ರೋ ಮಾಡಿಬಿಟ್ಟು ಅದನ್ನು ಪೌಡರ್ ಮಾಡಿ ಸನ್ಲೈಟ್ ಥ್ರೂ ಅದಕ್ಕೆ ಸ್ವಲ್ಪ ಮಿಲ್ಲೆಟ್ಸ್ ಹಾಕಿ ನಾವು ಮಸಾಲಾಸು, ಅದು ಪೆಪ್ಪರ್ನು ಕೂಡ ನಾವು ಫಾರ್ಮಲ್ಲೇ ಗ್ರೋ ಮಾಡಿರೋ ಪೆಪ್ಪರ್ಸ್ನ ಹಾಕಿ ನಾವು ಮಸಾಲ ಕುಕ್ಕೀಸ್ ಮಾಡ್ತೀವಿ. ಇದ್ರ ಜೊತೆಗೆ ನಾವು ಜಾಗ್ರಿ ಕುಕ್ಕೀಸ್ ಮಾಡ್ತೀವಿ. ಇವತ್ತು ನಾವು ಮಸಾಲ ಕುಕ್ಕೀಸ್ ಇದೆ,
ಆಮೇಲೆ ಜಾಗ್ರಿ ಕುಕ್ಕಿ, ಇದನ್ನು ಅಷ್ಟೇ, ಜಾಗ್ರಿ ಯೂಸ್ ಮಾಡೋದು ಅಷ್ಟೇ. ನಾವು ಬೆಲ್ಲನೂ ನಾವು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದು. ಆಮೇಲೆ ಇದ್ರ ಜೊತೆಗೆ ನಾವು ಪಿಕಲ್ ತೊಗೊಂಬಂದಿದ್ದೀವಿ, ಉಪ್ಪಿನಕಾಯಿ. ಇದರಲ್ಲಿ ಆಯಿಸ್ಟರ್ ಮಶ್ರೂಮ್ ಮತ್ತು ಮಿಲ್ಕಿ ಮಶ್ರೂಮ್ ಅಂತ 2 ಥರ ಮಶ್ರೂಮ್ ಯೂಸ್ ಮಾಡಿರ್ತೀವಿ. ಇದು 1 ಇಯರ್ ತನಕ ಬರುತ್ತೆ, 1 ವರ್ಷ ತನಕ ಬರುತ್ತೆ. ಇದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾಗಿಲ್ಲ, ಯಾವುದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾಗಿಲ್ಲ, ಯಾವುದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬಾರ್ದು ಅಂತಲೇ ನಾವು ಇದನ್ನೆಲ್ಲ ಸನ್ಲೈಟ್ ಥ್ರೂ ಡ್ರೈ ಮಾಡಿ ಎಲ್ಲ ಮಾಡೋದು. ಸೊ 1 ವರ್ಷ ಹಂಗೆ ಆಚೆನೇ ಇಡ್ಬೋದು ಯೂಸ್ ಮಾಡ್ಬಿಟ್ಟು. ಅದು ಬಿಟ್ಟರೆ ನಮ್ಮ ಹತ್ರ ಪೌಡರೇ ಇದೆ. ಮಶ್ರೂಮ್ನ ನಾವು ಡ್ರೈ ಮಾಡಿ ಅದರದ್ದು ಪೌಡರ್ ಮಾಡಿಬಿಟ್ಟು ಇದನ್ನು ಸೆಲ್ ಮಾಡ್ತೀವಿ. ಇದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಇದನ್ನ ಡೈರೆಕ್ಟ್ ನಾವು ಬೆಳಿಗ್ಗೆ ಎದ್ದು ಬಿಸಿನೀರಿಗೆ ಒಂದು 2 ಸ್ಪೂನ್ ಹಾಕ್ಬಿಟ್ಟು ನಾವು ತೊಗೊಬೋದು. ಇಲ್ಲಾಂತಂದರೆ ನಾವು ಇದನ್ನ ಯಾವ್ದಾದ್ರು ಒಂದು ದಾಲ್ ಮಾಡ್ತಾ ಇದ್ರೆ ಅದಕ್ಕೆ, ಅಥವಾ ಚಪಾತಿ ಏನಾದ್ರು ಕಲ್ಸ್ಕೊಂತಾರೆ ಮೊಸರಿಗೆ ಅದನ್ನ ಕಲಿಸ್ಬಿಟ್ಟು ಹಾಕೊಂಡು ತಿನ್ಬೋದು. ಯಾವುದೇ ಥರ ಸಬ್ಜಿ ಮಾಡ್ತಾ ಇದ್ರು, ಸಲಾಡ್ ಮಾಡ್ತಾ ಇದ್ರು ಹಾಕೊಂಡು ತಿನ್ಬೋದು, ರಾನೇ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದನ್ನ ಯೂಶುವಲ್ ಆಗಿ ನಮಗೆ ಇದನ್ನ ಆಯುರ್ವೇದಿಕ್ ಕ್ಲಿನಿಕ್ ಅವರು ಬಲ್ಕಲ್ಲಿ ತೊಗೊಂಡು ಹೋಗ್ತಾರೆ. ಇದನ್ನ ಏನಕ್ಕಂತಂದ್ರೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾವ್ಯಾವ ಥರ ಅಂತಂದ್ರೆ ಇದನ್ನ ಕ್ಯಾನ್ಸರ್ ಪ್ರಿವೆನ್ಷನ್ಗೆ, ಆಮೇಲೆ ಶುಗರ್ ಇರೋ ಪೇಷಂಟ್ಸು, ಡಯಾಬಿಟಿಕ್ಸ್ ಮತ್ತು BP ಇರೋ ಪೇಷಂಟ್ಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಆಯುರ್ವೇದಿಕ್ ಕ್ಲಿನಿಕ್ ಅವರು ಟೆಸ್ಟ್ ಮಾಡಿಬಿಟ್ಟು ಇದನ್ನ ಬಲ್ಕಲ್ಲಿ ನಮ್ಮ ಹತ್ರ ತೊಗೊಂಡು ಹೋಗ್ತಾರೆ. ಇದು ಡ್ರೈ ಮಶ್ರೂಮ್, ಇದು ಪೌಡರ್ ಮಾಡಿಬಿಟ್ಟು ಇದು ಮಾಡೋದು. ಹೌದು, ಅದು ವೆರೈಟಿ. ಇದು ಬಟನ್ ಮಶ್ರೂಮನ್ನ ಯೂಶುವಲ್ ಆಗಿ ರೆಸ್ಟೋರೆಂಟಲ್ಲಿ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಅದನ್ನ ಬಿರಿಯಾನಿ ಮಾಡೋದಕ್ಕೆ ಅಥವಾ ಫ್ರೈಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದನ್ನ ಜಾಸ್ತಿ ನಾವು ಆರ್ಗ್ಯಾನಿಕ್ ಆಗಿ ಬಳಸೋದು ಸ್ವಲ್ಪ ಕಷ್ಟ. ಅದನ್ನ ಏನಕ್ಕಂತಂದ್ರೆ ಅದನ್ನ ಡೈಲಿ ತುಂಬಾ ಸೇಲ್ಸ್ ಆಗುತ್ತೆ ಅದು. ಅದಕ್ಕೋಸ್ಕರ ಅದನ್ನ 100% ಆರ್ಗ್ಯಾನಿಕ್ ಆಗಿ ಬೆಳೆಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದರೆ ಆಯಿಸ್ಟರ್ ಮಶ್ರೂಮ್ ಆ ಥರ ಅಲ್ಲ. ಆಯಿಸ್ಟರ್ ಮಶ್ರೂಮ್ ಮತ್ತು ಮಿಲ್ಕಿ ಮಶ್ರೂಮ್ನ ಆರ್ಗ್ಯಾನಿಕ್ ಆಗೇ ಬೆಳೆಸ್ತೀವಿ. ಅದಕ್ಕೆ ಅಂತಲೇ ಒಂಥರ ಕ್ವಾರಂಟೈನ್ ರೂಮ್ಸ್ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನ ಹಾರ್ವೆಸ್ಟ್ ಮಾಡೋ ಟೈಮಿಂದ ಹಿಡಿದು ನಾವು ಗ್ರೋ ಮಾಡೋ ಟೈಮ್ವರೆಗೂ ಎಲ್ಲರಿಗೂ ನಾವು ಫುಲ್ ಪ್ರೊಟೆಕ್ಷನಿಂದನೇ ಆಚೆ ಹೋಗೋಕೆ ಬಿಡೋದು, ಒಳಗಡೆ ಹೋಗಿ ಬಿಡೋದು. ಅವ್ರಿಗೆಲ್ಲ ಸ್ಯಾನಿಟೈಸ್ ಮಾಡಿಬಿಟ್ಟೆ ಕಳಿಸೋದು ಒಳಗಡೆ. ಅಷ್ಟು ನಾವು ಕೇರ್ ತೊಗೊಂಡು ಇದನ್ನ ಗ್ರೋ ಮಾಡೋದು. ಸೊ ಇದು ಉಪ್ಪಿನಕಾಯಿನ, ಇದು ಮಶ್ರೂಮ್ ಉಪ್ಪಿನಕಾಯಿ. ಸಖತ್ತಾಗಿದೆ. ಆ ಮಶ್ರೂಮ್ ಫ್ಲೇವರು ಗಮ್ ಅಂತ ಬರುತ್ತೆ. ಇನ್ನ ನೆಕ್ಸ್ಟ್ ಏನಿದೆ ನೋಡೋಣ ತರ್ರಿ, ಎಲ್ಲ ನೆಕ್ಕೊಂಡು ಹೋಗ್ಬೇಕು. ನಮಸ್ತೆ ಸರ್. ಏನ್ ತಂದಿದ್ದೀರಾ ಸಂತೆಗೆ? ಸರ್ ಸಂತೆಗೆ ಇದು ತೆಂಗಿನಕಾಯಿ, ಡ್ರ್ಯಾಗನ್ ಫ್ರೂಟ್ಸು, ಮತ್ತೆ ವುಡ್ ಆ್ಯಪಲ್ಲು, ಬೇಳ್ದನ್ನು, ವಾಟರ್ ಆ್ಯಪಲ್. ಸರ್ ನಮ್ಮ ತೋಟಕ್ಕೆ ಎಷ್ಟು ಬೆಳೆಯುತ್ತೆ, ಏನು ಸೀಸನಲ್ ಫ್ರೂಟ್ಸ್ ಬೆಳೆಸ್ತೀವಿ ನಾವು. ಮೈಸೂರಲ್ಲಿ ನಮ್ಮ ತೋಟ ಇದೆ, ಬೇರೆ ಭೂಮಿ ಅಂತ. ಸೊ ಅಲ್ಲಿಂದ ಏನೇನು ಬೆಳೆಯುತ್ತೆ ಸೀಸನಲ್ಗೆ ಈ ವಾರ ಏನೇನು ಬರುತ್ತೆ ಅಷ್ಟು, ಎಷ್ಟು ಲಿಮಿಟೆಡ್ ಕ್ವಾಂಟಿಟಿ ಅಷ್ಟೇ ತರೋದು. ಹ್ಞೂ ಸರ್, ಆಗುತ್ತೆ ಆಗುತ್ತೆ. ಇಲ್ಲ ಪ್ಯಾಷನ್ನು ಅಷ್ಟೇ, ಬಿಸ್ನೆಸ್ಗೆ ಅಂತಲ್ಲ, ಪ್ಯಾಷನ್ ಅಷ್ಟೇ. ನಮಸ್ಕಾರ. ನೈಸರ್ಗಿಕವಾಗಿ ಬೆಳೆದಂಥ 30 ವರ್ಷದಿಂದ ನನ್ನ ಜಮೀನಿಗೆ ರಾಸಾಯನ ಹಾಕದೆ ಬೆಳೆದಂಥ ಕಬ್ಬಿನಲ್ಲಿ ಬೆಲ್ಲಗಳನ್ನು 3 ಥರ ಮಾಡಿ, ಒಂದು ಪೌಡರು, ಒಂದು ತುಂಡು ಬೆಲ್ಲ, ಒಂದು ಹರಳು ಬೆಲ್ಲ. ಅದನ್ನೇ ಮತ್ತೆ ಜವೆಗೋಧಿ, ನೈಸರ್ಗಿಕವಾಗಿ ಬೆಳೆದಿದ್ದು ಜವೆಗೋಧಿ ಹಿಟ್ಟು, ಜವೆಗೋಧಿ ರವೆ, ನಾಟಿ ಗೋಧಿ ಹಿಟ್ಟು, ನಾಟಿ ಜೋಳ, ನಾಟಿ ಜೋಳದ ಹಿಟ್ಟು, ನಾಟಿ ಜೋಳದ ನುಚ್ಚು, ಈ ಥರ ಐಟಮನ್ನು ಎಲ್ಲನೂ ಸುಮಾರು 600 ಕಿಲೋಮೀಟರ್ದಿಂದ ತೊಗೊಂಡು ಬಂದು ಗ್ರಾಹಕರಿಗೆ ಕೊಡ್ತಾ ಇದ್ದೀನಿ. ಮೊದಲು ಬಳಸಿದಂಥ ಗ್ರಾಹಕರು ಭಾಳ ಖುಷಿಯಿಂದ ಭಾಳ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡು ಹೋಗ್ತಾ ಇದ್ದಾರೆ. ನೀವು ಬಂದಾಗ ಇಲ್ಲಿವರೆಗೆ ತುಂಬ ರಾಶಿ ಇತ್ತು. ಈಗ ನೋಡಿ, ಬಿಳಿ ಕುಸುಬೆ ಎಣ್ಣೆ ಒಂದು ತಂದಿದ್ದೀನಿ ಸರ್. ಬಿಳಿ ಕುಸುಬೆ ಎಣ್ಣೆ ತಂದಿದ್ದೀನಿ. ಇದು ಪುಡಿ ಬೆಲ್ಲ, ತುಂಡು ಬೆಲ್ಲ, ಹರಳು ಬೆಲ್ಲ, ಜವೆಗೋಧಿ ಹಿಟ್ಟು, ಜವೆಗೋಧಿ ರವೆ. ಹೌದು, ಈಗ ತುಂಬ ನೋಡಿ ಇಲ್ಲಿ ವ್ಯತ್ಯಾಸ ಇದೆ. ನಾಟಿ ಗೋಧಿ, ಇದು ಜವೆಗೋಧಿ. ಇದನ್ನ ಇಲ್ಲ, ಇವರು ಒಣ ಬೇಸಾಯದಲ್ಲಿ ಬೆಳಿತಾರೆ. ಇದನ್ನ ನಾವು ಬೆಳಿತೀವಿ. ಇದನ್ನ ಒಣ ಬೇಸಾಯದಲ್ಲಿ ಬೆಳಿತಾರೆ. ಈ ನಾಟಿ ಗೋಧಿ ಹಿಟ್ಟು, ಇದು ನಾಟಿ ಜೋಳದ ನುಚ್ಚು, ನಾಟಿ ಜೋಳದ ಹಿಟ್ಟು, ನಾಟಿ ಜೋಳ ಸರ್. ಈ ತರ ಇದೆ, ತೊಗೊಳ್ಳಿ. ನೀವು ತಿನ್ಬೇಕು. ಏನ್ರಿ ಇದು? ಶೇಂಗಾ ಚಟ್ನಿ, ಕಡಲೆ ಬೀಜ. ಇದು ನೋಡ್ರಿ, ಬೆಲ್ಲದ ನಿಂದು ಜಾಮು.
ಇದು ಮೈಂಡ್ ಸಖತ್ತಾಗಿದೆ. ಮಾತಾಡ್ಬೇಕು ಗೌಡ್ರನ್ನ, ಬಿಜಿ ಅದಾರ, ಮಾತಾಡ್ಸ್ತಾರೆ. ನಮಸ್ತೆ ಸರ್, ನಮಸ್ತೆ. ರಾಜ್ಯ ರೈತ ಸಂಘದ ನಮ್ದು ಎನ್ನುವ FPO ಮುಖಾಂತರ ನಡೆಯಲಿರುವ ಈ ಒಂದು ರಾಜರಾಜೇಶ್ವರಿ ನಗರದಲ್ಲಿ ನಡೆಯತಕ್ಕಂತ ಈ ಮೇಳಕ್ಕೆ ನಾನು ಬಂದಿದ್ದೀನಿ ಸರ್. 6ನೇ ಸಂತೆ ಸರ್, ಇದು 6ನೇ ಸಂತೆ. ಮೇಯ್ನು ಗೋಮಯಿ ವಸತೆ ಲಕ್ಷ್ಮಿ ಅಂತಾರಲ್ಲ, ನಾನು ಸ್ವಲ್ಪ ದನ ಕಾಯ ಕೆಲಸ ಮಾಡ್ತೀನಿ. ದನ ಅಂದ್ರೆ ದೇಶೀಯ ಆಕಳುಗಳು. ಅವು ಆಕಳದ ಗೋಮೂತ್ರದಲ್ಲಿ ಒಂದು ಉತ್ಪನ್ನ ಮಾಡ್ಕೊಂಬಂದಿನಿ, ಗೋ ಅರ್ಕ ಅಂತ. ಇದು ಗೋಮೂತ್ರದಲ್ಲಿ ಮಾಡ್ತಕ್ಕಂಥ ಉತ್ಪನ್ನ ಸರ್. ಇದು ಮೇಯ್ನು ವಿಭೂತಿ ಅಂತ ಸರ್, ಗೋಮಯದಲ್ಲಿ ಮಾಡ್ತಕ್ಕಂಥದ್ದು. ಗೋಮಯದಲ್ಲಿ ವಿಭೂತಿ. ಆಮೇಲೆ ಇದು ಪೇಡ ಸರ್, ಸಜ್ಜನ್ ಪೇಡ ಅಂತ ನಮ್ಮ ಮಕ್ಕಳು ಬ್ರ್ಯಾಂಡ್ ಮಾಡಿದ್ದಾರೆ ನನ್ನ ಹೆಸರಿನಲ್ಲೇ. ಇದು ದೇಶೀಯ ಆಕಳ ಹಾಲು, ಸಾವಯವ ಬೆಲ್ಲ, ತೆಂಗಿನ ಕಾಯಿ ಹಾಲು 3, A2 ಮಿಲ್ಕ್, ಜಾಗ್ರಿ ಅಂಡ್ ಕೋಕೋನಟ್ ಮಿಲ್ಕ್ ಹಾಕಿ ಮಾಡಿರ್ತಕ್ಕಂಥ ಪೇಡ ಸರ್ ಇದು. ಇದು ಎಲ್ಲ ನಮ್ಮಲ್ಲೇ ಮನೆಯಲ್ಲೇ ತಯಾರು ಮಾಡ್ತಕ್ಕಂಥ ಆಹಾರಗಳು, ಹೊಲದಲ್ಲಿ ಬೆಳೆಯುವುದು, ಮನೆಯಲ್ಲಿ ಮೌಲ್ಯವರ್ಧನೆ ಮಾಡುವುದು, ಈ ಬೆಂಗಳೂರಿನ ಗ್ರಾಹಕರಿಗೆ ಅಮೃತ ಆಹಾರವನ್ನು ಕೊಡುವುದು ನಮ್ಮ ಉದ್ದೇಶ ಆಗಿದೆ. ಬಂದಿದ್ದೀನಿ. ರೈತರ ಬೆಳೆದರೆ ಅಷ್ಟೇ ಸಾಲದು, ಮಾರುವ ತಂತ್ರ ರೂಪಿಸ್ಕೊಳ್ಬೇಕು. ಮಾರುವ ತಂತ್ರದಲ್ಲಿ ಇವಾಗ ದನಕಾಯ ಕೆಲಸದಲ್ಲಿ ಒಂದು 4 ಉತ್ಪನ್ನಗಳು ಮಾಡಿದ್ದೀವಿ. ಮತ್ತೆ ಇನ್ನು ಸಸ್ಯಜನ್ಯ ಔಷಧಿಗಳು ನಾವು ನಮ್ಮ ಹೊಲಗಳಿಗೆ ಬಳಸಲಿಕ್ಕೆ ನಾವೇ ಮಾಡಿಕೊಳ್ತೀವಿ ಸರ್. ಅದರಲ್ಲಿ ಒಂದು ಸ್ಯಾಂಪಲ್ ಆಗಿ ಪೆಸ್ಟಿಸೈಡ್ಸ್ ಅಲ್ಲ ಸರ್ ಇದು. ಇದು ಒಂದು ಟಾನಿಕ್ ಇದ್ದಂಗೆ ಸರ್. ಗಿಡಗಳ ಬಲವರ್ಧನೆ ಆಗುತ್ತೆ, ಹಣ್ಣು ಕಾಯಿ ರುಚಿ ಬರುತ್ತೆ, ಹೆಚ್ಚು ಫಸಲು ಇಳಿಲಿಕ್ಕೆ ಸಹಕಾರ ಆಗುತ್ತೆ. ಗೋನಂದಾಜಲ ಅಂತ ಇದು ಸರ್. ರೈತರಿಗೆ ನಮಗೆ ಬದುಕಿಗೆ ಮುಖ್ಯ ಭೂಮಿ ಬೇಸು ಸರ್. ಭೂಮಿ ಬಲವರ್ಧನೆ ಆಗಲಿಕ್ಕೆ, ನಮ್ಮ ಫಸಲು ಚೆನ್ನಾಗಿ ಬರಲಿಕ್ಕೆ ನಮ್ಮದೇ ತಂತ್ರಗಳಲ್ಲಿ ತಯಾರಿಸಿರ್ತಕ್ಕಂಥ ಪ್ರಾಣಿಜನ್ಯ ಸಸ್ಯಜನ್ಯ ಔಷಧಿಗಳನ್ನು ಬಳಕೆ ಮಾಡ್ತೀವಿ. ಆ ಪ್ರಾಣಿಜನ್ಯ ಒಂದು ವ್ಯವಸ್ಥೆ ಒಳಗಡೆ ಇದು ಗೋನಂದಾಜಲ ಸರ್. ಒಂದು ಆಕಳ ಸತ್ತಾಗ ಅದನ್ನ ಎಲ್ಲೋ ಬಿಸಿ ಹಾಕಿ ಬಿಡ್ತೀವಿ ಸರ್. ಅದಕ್ಕೆ ಒಂದು ಸಂಸ್ಕರಿಸಿ ರೂಪ ಕೊಟ್ಟು ಅದರಲ್ಲಿ ಮಾಡಿರ್ತಕ್ಕಂಥ ಒಂದು ದ್ರವ ಸರ್ ಇದು. ಇಡೀ ಪ್ರಾಣಿನೇ. ಆ ಪ್ರಾಣಿಯ ತೂಕದಷ್ಟೇ ಗಂಜಲ, ಪ್ರಾಣಿಯ ತೂಕದಷ್ಟೇ ಗೋಮಯ, ಪ್ರಾಣಿಯ ತೂಕದಷ್ಟೇ ಮಜ್ಜಿಗೆ, ಅದಕ್ಕೆ 10 kgಗೆ 1 kg ಅಂತೆ ಬೆಲ್ಲ, ಅದನ್ನೆಲ್ಲ ಸೇರಿಸಿ ಮಾಡಿರ್ತಕ್ಕಂಥದ್ದು. ಒಂದು 4-5 ತಿಂಗಳು ಅದನ್ನ ಕಳಿಲಿಕ್ಕೆ ಬಿಡ್ತೀವಿ, ಅದು ದ್ರವ ರೂಪ ಆಗುತ್ತೆ. ಒಂದು 25 ಎಕರೆ ಅದು ಜೀವಿತಾವಧಿಯಲ್ಲಿ ಬಳಸಿದ್ರೆ ಭೂಮಿನ, ಸತ್ತ ಮೇಲೆ 250 ಎಕರೆ ಶಕ್ತಿ ಈ ಒಂದು ಗೋವು ನಮಗೆ ನಮ್ಮ ಭೂಮಿಗೆ ಶಕ್ತಿ ತುಂಬ ಕೆಲಸ ಮಾಡುತ್ತೆ ಸರ್. ಇದು ಕುನಪ ಜಲ ಅಂತ ವರಾಹ ಮೀರೆ ಸಮಿತಿಯಲ್ಲಿ ಇತ್ತಂತೆ. ಅದು ಇವತ್ತು ಸ್ವಲ್ಪ ಬದಲಾವಣೆ ರೂಪ ತಾಳಿದೆ ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ. ಈ ರೀತಿ ನಮ್ಮ ಪರಂಪರೆಯಲ್ಲಿ ಭೂಮಿಯನ್ನು ಸಮೃದ್ಧಿ ಮಾಡಲಿಕ್ಕೆ ಅನೇಕ ತಂತ್ರಗಳಿದಾವೆ ಸರ್. ಅದರಲ್ಲಿ ಗೋನಂದಾಜಲ ಒಂದು, ಜೀವಾಮೃತ, ಬೀಜಾಮೃತ, ಪಂಚಗವ್ಯ, ಇಂಥವನ್ನೆಲ್ಲ ನಾವು ನಮ್ಮ ಭೂಮಿಗೆ ಬಳಸ್ತೀವಿ ಸರ್. ಇವನ್ನೆಲ್ಲ ಬಳಸಿ ಮಾಡ್ತಕ್ಕಂಥ ವಸ್ತುಗಳನ್ನ, ನಾವು ಬೆಳೆದ ವಸ್ತುಗಳನ್ನ ಮೌಲ್ಯವರ್ಧನೆ ಮಾಡ್ತೀವಿ. ಮನೆಯಲ್ಲಿ ಇಲ್ಲಿಗೆ ತಂದಿದ್ದೇವೆ, ನಿಮಗೆ ಕೊಡುತ್ತಿದ್ದೇವೆ. ಇದು ಗೋವಿನ ಉತ್ಪನ್ನಗಳು ಸರ್. ನಮ್ಮ ಸ್ನೇಹಿತರೊಬ್ರು ಅರಿಶಿನ ಬೆಳೀತಾರೆ, ಅರಿಶಿನದ್ದು ತಂದಿದ್ದೀನಿ ಸರ್. ಇದು ನನ್ನದಲ್ಲ ಸರ್, ನಮ್ಮ ಸ್ನೇಹಿತರದು. ಆ ನಂತರ ಇದು 20 ದ್ರವ್ಯಗಳು ಸೇರಿ ಮಾಡಿರ್ತಕ್ಕಂಥದ್ದು ಎನರ್ಜಿ ಡ್ರಿಂಕ್ ಪೌಡರ್ ಸರ್. ಇದು ಸರ್, ಇದರಲ್ಲಿ ನುಗ್ಗೆ ಸೊಪ್ಪಿನ ಪೌಡ್ರ್ ಇದೆ, ಬೆಟ್ಟದ ನೆಲ್ಲಿ ಪೌಡ್ರ್ ಇದೆ, ಬೇಲ ಪೌಡ್ರ್ ಇದೆ, ಕರಿಬೇವು ಪೌಡ್ರ್ ಇದೆ, ಒಂದು ಕಷಾಯ ಪೌಡ್ರೂ ಇದೆ ಸರ್. ರಕ್ತಮಂಜಿಷ್ಟ, ಶತಾವರಿ, ಭದ್ರಮುಷ್ಟಿ, ವಾಯುವಿಳಂಗ, ಲಾವಂಚ, ಸುಗಂಧಿ ಬೇರು, ಜ್ಯೇಷ್ಠಮಧು, ಜೀರಿಗೆ, ಕೊತ್ತಂಬರಿ, ಲಗ್ಲಿಬಳ್ಳು ಎಲ್ಲವೂ ಸಂತುಲಿತ ಮಿಶ್ರಣ ಸರ್. ಇದನ್ನ 1 ಚಮಚ ನೀರಿನಲ್ಲಿ ಹಾಕಿ ಬೆಲ್ಲ ಹಾಕಿ ಬಿಟ್ರೆ ಕಾಸ್ಕೊಂಡು ಕುಡಿದ್ರೆ ಮಜವಾಗಿರ್ತದೆ ಸರ್, ಖುಷಿಯಾಗಿರ್ತದೆ. ಇದಕ್ಕೆ ಎನರ್ಜಿ ಡ್ರಿಂಕ್ ಪೌಡರ್ ಅಂತ ಹೆಸರಿಟ್ಟಿದ್ದೀನಿ. ನಮ್ಮ ಮನೆಯಲ್ಲೇ ಮಾಡ್ತೀವಿ, ತಗೊಂಡು ಬಂದಿದ್ದೀನಿ ಸರ್. ನುಗ್ಗೆ ಗಿಡಗಳಿದಾವೆ, ನುಗ್ಗೆ ಸೊಪ್ಪಿನ ಪೌಡರ್ ಸರ್ ಇದು. ಅದೇ ರೀತಿ ಹುಣಸೆ ಹಣ್ಣಿನಲ್ಲಿ ನಮ್ಮ ಪರಂಪರೆಯಲ್ಲಿ ನೀನು ಹುಣಸೆ ಹಣ್ಣು ತಾಂಬ, ನೀನು ಮೆಣಸಿನಕಾಯಿ ತಾಂಬ, ನೀನು ಕೊತ್ತಂಬರಿ ತಾಂಬ, ನೀನು ಜೀರಿಗೆ ತಗೊಂಬ, ನೀನು ಉಪ್ಪು ತಾಂಬ ಅಂತ ಎಲ್ಲ ಮಕ್ಕಳು ಸೇರಿಬಿಟ್ಟು ಎಲ್ಲ ಒಂದು ಕುಟ್ಟಿಬಿಟ್ಟು ಕಡ್ಡಿಗೆ ಹಚ್ಕೊಂಡು ತಿಂತಕ್ಕಂಥ ಒಂದು ಪರಂಪರೆ ಇತ್ತು ಸರ್. ಅದನ್ನೇ ಇವಾಗ ನಾನು ಅದಕ್ಕೆ ಒಂದು ಸುಂದರವಾದ ರೂಪ ಕೊಟ್ಟು ಇದಕ್ಕೆ ಮೈಂಡ್ ಫ್ರೆಶ್ ಅಂತ ಹೆಸರಿಟ್ಟಿದ್ದೀನಿ. ಮೈಂಡ್ ಫ್ರೆಶ್, ಡೈಜೆಷನ್ ಫಾಸ್ಟ್, ಗ್ಯಾಸ್ಟ್ರಿಕ್ ಔಟ್ ಅಂತ ಇದೀನಿ ಸರ್. ಈ ರೀತಿ ಲಾಲಿಪಪ್ಪು ತಿಂತೀವಲ್ಲ, ಹಾಗೆ ಇದನ್ನ 10 ರೂಪಾಯಿಗೆ 2 ಫ್ರೆಶ್ ಆಗಿಬಿಡ್ತಾರೆ. ಮೈಂಡ್ ಫ್ರೆಶ್ ಅಂತ ಹೆಸರಿಟ್ಟಿದ್ದೀನಿ. ಹುಣಸೆ ಹಣ್ಣು ಬೆಳಿತೀವಿ, ಹುಣಸೆಯಲ್ಲಿ ಕಾಯಿ ಚಟ್ನಿ ಮಾಡ್ತೀವಿ, ಹಣ್ಣಿನ ಚಟ್ನಿ ಮಾಡ್ತೀವಿ, ಒಂದು ಲಾಲಿಪಪ್ ಮಾಡ್ತೀವಿ. ಈ ರೀತಿ ಹುಣಸೆಯಲ್ಲಿ ಒಂದು 3 ಉತ್ಪನ್ನಗಳು ಮಾಡ್ತೀವಿ. ಅದೇ ರೀತಿ ನಮ್ಮದು ಶೇಂಗಾ ಬೆಲ್ಟು, ಶೇಂಗಾ ಬೆಳೆಯ ಪ್ರದೇಶ ಆಗಿರೋದ್ರಿಂದ ಶೇಂಗಾ ಚಟ್ನಿ ಪುಡಿ ಮಾಡ್ತೀವಿ ಸರ್. ಅಗಸೆ ಚಟ್ನಿ ಪುಡಿನೂ ಮಾಡಿದ್ದೀವಿ.
ಅದೇ ಆಕಳದ ಉತ್ಪನ್ನದಲ್ಲಿ ಒಂದು ಸಜ್ಜನ್ ಪೇಡ ಮಾಡಿದೀವಿ. ಬೇಲದ ಹಣ್ಣು ಬೆಳೆಯುವುದರ ಜೊತೆಗೆ ವಾಣಿಜ್ಯಿಕವಾಗಿ ಚಿಂತನೆ ಮಾಡಿ ಮೌಲ್ಯವರ್ಧನಾ ತಂತ್ರಗಳು ಅದರಲ್ಲಿ ಒಂದು 3-4 ಉತ್ಪನ್ನ ಮಾಡಿದೀವಿ ಸರ್. ಇದು ಬೇಲ ಬರ್ಫಿ ಅಂತ, ಈಗ ಸೀಸನ್ ಕಡಿಮೆ ಇರೋದ್ರಿಂದ ತಂದಿಲ್ಲ. ಇದು ಬೇಲ ಪೇಸ್ಟ್ ಅಂತ ಸರ್. ಆಮೇಲೆ ಬೇಲ ಜಾಮ್ ಅಂತ ಮಾಡಿದೀವಿ ಸರ್. ಇದು ಬೇಲದ ಹಣ್ಣಿನ ಜಾಮ್ ಸರ್, ಮಕ್ಕಳಿಗೆ ಪ್ರಿಯವಾಗಿ ಅದರಲ್ಲಿ. ಆಮೇಲೆ ದೇಶಿ ಆಕಳುಗಳು ಸಾಕ್ತಾ ಇದೀನಿ ಅಂದೆಲ್ಲ, ದೇಶಿ ಆಕಳದ ತುಪ್ಪ ಇದೆ. ನಮ್ಮದು ಶೇಂಗಾ ಬೆಲ್ಟ್ ಅಂದ್ರೆ ಶೇಂಗಾದ ಕಡಲೆಕಾಯಿ ಎಣ್ಣೆ ಇದೆ ಸರ್. ಸರ್ ಇದ್ರ ಹೆಸರು ಇದ್ರ ಧಾರವಾಡದ ಕಡೆಗೆ ಹುಂಚೆ ಚಿಗಳಿ ಅಂತಾರೆ ಸರ್ ಇದನ್ನ. ಅದೇ ಸಿಂಧನೂರು ಕಡೆಗೆ ಜಜ್ಜಿಂಡಿ ಅಂತಾರೆ, ನನ್ನ ಕಡೆಗೆ ಕುಟ್ಟಿಂಡಿ ಅಂತಾರೆ, ಇನ್ನೊಂದು ಕಡೆಗೆ ಹುಣಸೆ ಜಿಬುಕು ಅಂತಾರೆ, ಮಂಗಳೂರು ಕಡೆಗೆ ಹೋದ್ರೆ ಕಟ್ಟಾ ಮಿಠ ಅಂತಾರೆ. ನಾನು ತಿಂದು ನೋಡಿದೆ ಸರ್, ಬಹಳ ಖುಷಿ ಆಯ್ತು. ಇದಕ್ಕೆ ಕಾಳು ಮೆಣಸಿನ ಪೌಡ್ರ್ ಹಾಕಿರ್ತೀವಲ್ಲ, ಹಣಿಯಲ್ಲಿ ಚೂರು ನೀರು ಬಂದ್ವು, ಅದಕ್ಕೆ ನನಗೆ ಬಹಳ ಖುಷಿ ಆಯ್ತು. ಖುಷಿಯಾಗಿದ್ದಕ್ಕೆ ಇದು ಒಂದು ಹೊಸ ಹೆಸರು ಇಟ್ಬಿಟ್ಟಿದ್ದು ಸರ್, ಮೈಂಡ್ ಫ್ರೆಶ್ ಅಂತ. ಇವೇನ್ ಗೊತ್ತೇನ್ರಿ? ಚೆರ್ರಿ. ಇದು ನಮ್ಮ ಹೊಲಕ್ಕೆ ಹೊಸ ವಿನ್ಯಾಸದ ಬೆಳೆ ಸರ್, ನವೀನ ವಿನ್ಯಾಸದ ಬೆಳೆ. ಇದನ್ನ ಅರಬಾವಿ ಯೂನಿವರ್ಸಿಟಿಯಿಂದ ತಂದಿದ್ದೆ ಗಿಡನ. ಇದ್ರ ಹೆಸರು ಬಾಡ್ಬರಿಕ್ ಚೆರಿ ಅಂತ ಸರ್. ಇದು ಅದ್ಭುತ ಔಷಧಿಗಳ ಭಂಡಾರ ಸರ್. ಇದು ನಮ್ಮ ದೇಶದಲ್ಲಿ ಬೆಟ್ಟದಿನಲ್ಲಿ ರಿಚ್ ಸಿ ವಿಟಮಿನ್ ಇನ್ ಆಮ್ಲ ಸರ್. ಅಂದ್ರೆ ಸಿ ವಿಟಮಿನ್ ಜಾಸ್ತಿ ಇರೋದು ಬೆಟ್ಟದಿನಲ್ಲಿ, ಅದ್ರ ಡಬಲ್ ಸಿ ವಿಟಮಿನ್ ಇದರಲ್ಲಿ ಇರುತ್ತೆ ಸರ್. ಇದು ಒಂದು ಕಂಟಿ ಜಾತಿ ಗಿಡ, ಅತಿ ಕಡಿಮೆ ಮಳೆಯಲ್ಲಿ ಬೆಳೆಯುತ್ತದೆ, ಉಳಿಯುತ್ತದೆ, ನಮ್ಮನ್ನು ಸಮೃದ್ಧಿ ಮಾಡುತ್ತದೆ. ಇದು ಸರ್ ಒಂದು ಮಳೆಗಾಲದ ಅವಧಿಯಲ್ಲಿ 3-4 ಸಲ ಬರ್ತಕ್ಕಂಥ ಬೆಳೆ ಸರ್. ಇದು ಜನಗಳಿಗೆ ಪರಿಚಯ ಆಗಬೇಕಾಗಿದೆ. ಇವನ್ನ ಒಂದು ಸ್ವಲ್ಪ ನಾವು ಮಿಕ್ಸಿಗೆ ಹಾಕ್ಬಿಟ್ಟು ಒಂಚೂರು ಉಪ್ಪು ಒಂಚೂರು ಬೆಲ್ಲ ಹಾಕ್ಬಿಟ್ರೆ ಅದ್ಭುತ ಜ್ಯೂಸ್ ಆಗ್ಬಿಡುತ್ತೆ ಸರ್, ಜಾಮ್ ಆಗುತ್ತೆ. ಈಗೊಬ್ರು ಗ್ರಾಹಕರು ಬಂದಿದ್ರು, ಇದರಲ್ಲಿ ನಾವು ಗೊಜ್ಜು ಮಾಡ್ತೀವಿ ಅಂತ. ಅಂದ್ರೆ ನಾವು ಇದನ್ನ ಅನೇಕ ರೂಪದಲ್ಲಿ ಉಪಯೋಗ ಮಾಡ್ಬೋದು. ಬಾಡ್ಬರಿಕ್ ಚೆರಿ ಅಂತ ಧಾರಾಳವಾಗ್ತೀನಿ. ಸ್ವಲ್ಪ ಹುಳಿ ಐತಿ, ಏನೋ ಒಂಥರ ಡಿಫ್ರೆಂಟ್ ಯೂನಿಕ್ ಟೇಸ್ಟ್ ಕೂಡ ಬರುತ್ತೆ. ಅದೇ ಐತಿ ಬಾಡ್ಬರಿಕ್. ಇಡೀ ಸಂತೆಯಲ್ಲಿ ಎಷ್ಟು ಸಂತೆ ನೋಡೋರು ಈ ತರದ್ದು ಅಪರೂಪ ಹಣ್ಣು ಸಿಕ್ಕಿರೋದು ನನಗೆ. ಬಾಡ್ಬರಿಕ್ ಚೆರಿ ಸಗದಾಗಿದೆ. ಕಷ್ಟ ಕಲಿಸಿದ ಪಾಠಗಳು ಸರ್ ಇವೆಲ್ಲದು. ಇದು ನನ್ನ ಪದಾರ್ಥಗಳು. ನೀವು ಬೆಂಗಳೂರು ಜನತೆ ಇವನ್ನೆಲ್ಲ ಸ್ವೀಕರಿಸಿ ಅಮೃತಾಹಾರನ ನಾವು ಹೆಚ್ಚಿಗೆ ಬೆಲೆ ಏನು ಇಟ್ಟಿಲ್ಲ ಸರ್. ಕಾಯಕ ಗೌರವ ಬೆಲೆ ಇಟ್ಟಿದೀವಿ. ನಮ್ಮ ಬದುಕಿಗೆ ಒಂದ್ ಸ್ವಲ್ಪ ಬೆಲೆ ಬೇಕಲ್ಲ, ಆ ಬೆಲೆ ಇಟ್ಟಿವಿ. ತಗೊಳ್ರಿ, ಸಮೃದ್ಧರಾಗಿ. ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಾವು ಅಲ್ಲಿಂದ ನಮ್ದು ಶುದ್ಧ ದೇಶಿ ತಳಿಯಾದಂತಹ ಗೀರ್ ಹಸು ನನ್ನ ಹತ್ರ ಇದೆ. ಆ ಹಸುಗಳನ್ನ ನಾವು ಕಟ್ಟಾಗದೆ, ಬೈಲಲ್ಲಿ ಕಟ್ಟಾಗದೆ ಹೊರಗಡೆ ಕರ್ಕೊಂಡು ಹೋಗಿ ಅಡ್ಡಾಡಿಸ್ಕೊಂಡು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4ರಿಂದ 5 ಗಂಟೆವರೆಗೂ ಹೊರಗಡೆ ಅಡ್ಡಾಡಿಸ್ಕೊಂಡು ಮೇಯಿಸ್ಕೊಂಡು ಬಂದು, ಆ ನಂತರ ನಾವು ಅದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ, ಹೊರಗಡೆಯಿಂದ ತರ್ತಕ್ಕಂಥ ಬೂಸಗಳನ್ನು ಬಳಸ್ತದೆ. ನಾಟಿ ಹಸುವಿನ ಏನು ಗಂಜಲ ಸಗಣಿನಲ್ಲಿ ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನು ಬಳಸ್ಕೊಂಡು, ಉದಾಹರಣೆಗೆ ಮೆಕ್ಕೆಜೋಳ, ಸಜ್ಜೆ, ರಾಗಿ ಈ ಥರದ್ದು ಬಳಸ್ಕೊಂಡು ಅದನ್ನ ಹಿಟ್ಟು ಮಾಡಿಕೊಂಡು 1 kg ಮಾತ್ರ ಕೊಟ್ಟು, ಉಳಿದಿರತಕ್ಕಂಥದ್ದೆಲ್ಲ ಸಸ್ಯ ಜೀವಗಳನ್ನೇ ತಿಂದ್ಕೊಂಡು ಬರ್ತಕ್ಕಂಥ ಹಸುಗಳನ್ನು ಸಾಕಿ ಅದರಿಂದ ಹಾಲನ್ನ ತೆಗೆದು ಕಟ್ಟಿಗೆನಲ್ಲಿ ಹಾಲು ಕಾಯಿಸಿ ಹೆಪ್ಪಾಕಿ ಮೊಸರು ಮಾಡ್ಕೊಂಡು ಆನಂತರ ನಾವು ಬೆಣ್ಣೆಯನ್ನ ತೆಗಿತಾ ಇದೀವಿ. ಹಿಂದೆ ಏನ್ ಅಜ್ಜಿ ಅಂದ್ರು ಮಾಡ್ತಾ ಇದ್ರು ಆ ಪದ್ಧತಿನಲ್ಲಿ ನಾವು ಬೆಣ್ಣೆಯನ್ನು ತೆಗಿತಾ ಇದೀವಿ. ಹಾಗೆ ನಮ್ಮಲ್ಲಿ ಸಾವಯವ ಕೃಷಿ ಮಾಡ್ತಿರೋದ್ರಿಂದ ನಮ್ಮಲ್ಲಿ ಒಂದಿಷ್ಟು ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ವಿ. ಅದರಲ್ಲಿ ಆ ಜೇನು ಪೆಟ್ಟಿಗೆಗಳಿಗೆ ಯಾವುದೇ ರೀತಿಯ ಇದು ಏನಂತಾರೆ ಬೆಲ್ಲದ ಪಾನಕ ಇರ್ಬೋದು ಅಥವಾ ಸಕ್ಕರೆ ಪಾನಕವನ್ನು ಇಡದೆ ನ್ಯಾಚುರಲ್ ಆಗಿ ಏನ್ ಪ್ರೊಸೆಸಿಂಗ್ ಆಗುತ್ತೋ ಅಷ್ಟನ್ನು ಮಾತ್ರ ತೆಗೆದುಕೊಂಡು ತಂದಿರತಕ್ಕಂತ ಒಂದು ಶುದ್ಧವಾದ ಜೇನುತುಪ್ಪ ಸರ್ ಇದು ಒಂದೊಂದು ನೇರಳೆ ಸೀಸನ್ ನಲ್ಲಿ ಸ್ವಲ್ಪ ಡಾರ್ಕ್ ಬರ್ತದೆ. ಅಂದ್ರೆ ಯಾವ್ಯಾವ ತಳಿಗಳು ಹೂವು ಮಾವಿನ ಸೀಸನ್ ಅಲ್ಲಿ ಒಂದ್ ಕಲರ್, ಹೊಂಗೆ ಸೀಸನ್ ಅಲ್ಲಿ ಒಂದ್ ಕಲರ್, ಈ ತರ ಫ್ಲವರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಯಾಕಂದ್ರೆ ಅದು ಮಕರಂದ ಹೀರ್ಕೊಂಡು ಬರೋದ್ರಿಂದ ಯಾವ ಹೂವಿನ ಮಕರಂದ ತಗೊಂಬಂದಿರುತ್ತೋ ಆ ಫ್ಲೇವರ್ಸ್ ಅಲ್ಲಿ ಜಾಸ್ತಿ ನಮಗೆ ಬರ್ತಕ್ಕಂಥ. ಇದು ನೇರಳೆ ಸೀಸನ್ ಇಂದ ಸರ್, ನೇರಳೆ ಸೀಸನ್ ಇಂದ ಇರ್ತಕ್ಕಂಥದ್ದು, ಅದಕ್ಕಾಗಿ ಡಾರ್ಕ್ ಜಾಸ್ತಿ ಬರ್ತಾವೆ. ಇದು ಶೇಂಗಾ ಚಿಕ್ಕಿಯನ್ನ ನಾವು ಮನೆಯಲ್ಲೇ ತಯಾರಿಸ್ಕೊಂಡು ಮಾಡ್ತಕ್ಕಂಥ ಶೇಂಗಾ ಚಿಕ್ಕಿಗಳದು. ನಮಸ್ತೆ ಶರಣು. ಇವ್ರ ಹತ್ರ ಗಡಬ್ನಹಳ್ಳಿ ಅಂತ KB ಕ್ರಾಸ್ ಹತ್ರ, ಅಲ್ಲಿಂದ ತಂದಿರೋದು ರಾಗಿ ಹಪ್ಪಳ ತಂದಿದ್ದೀನಿ. ರಾಗಿ ಹಪ್ಪಳ ಇದು ನಮ್ಮ ಮನೆಯಲ್ಲೇ ಸ್ವಂತ ಬೆಳೆದು ನಾವೇ ಮಾಡಿರೋದು. ಇದಕ್ಕೆ ಬೇರೆ ಯಾವುದೇ ಕೆಮಿಕಲ್ ಹಾಕ್ತಲೇ ಬೆಳೆದಿರ್ತಕ್ಕಂಥದ್ದು. ಅಕ್ಕಿ ಹಪ್ಪಳ. ಇನ್ನು ಇದು ಶೇಂಗಾ ಹೋಳಿಗೆ, ಇದು ಬಂದು ಕಾಯಿ ಹೋಳಿಗೆ, ಇದು ನಮ್ಮ ಮನೇಲಿ ಬೆಳೆದಿರ್ತಕ್ಕಂಥದ್ದು. ಅದು ಬಿಟ್ರೆ ಸೀಬೆಕಾಯಿ ಇದೆ, ನಾಟಿ ನಿಂಬೆಹಣ್ಣಿದೆ, ಹುರುಳಿಕಾಳಿದೆ, ಮೊಳಕೆ ಹುರುಳಿಕಾಳಿದು ರೆಡಿ ಟು ಇಟ್ ಹಾಕಿ ನೋಡಿ. ಬಾಳೆಹಣ್ಣಿದೆ, ಬಾಳೆಕಾಯಿ ನಮ್ದು ಸ್ವಂತ ಅಡತಲ್ಲಿ ಬೆಳೆದಿರೋದು, ಯಾವುದೇ ಕೆಮಿಕಲ್ ಯೂಸ್ ಮಾಡಿದೆಲ್ಲ ಬೆಳೆದಿರತಕ್ಕಂಥ ಬಾಳೆಕಾಯಿ. ಇದು ನಾನು ಬಂದಿರೋದು 6ನೇದು, ಬಟ್ ಇದು ನಡೀತಾ ಇರೋದಲ್ಲಿ ನಮ್ದು ಅಂತ ಒಂದು ಬ್ರ್ಯಾಂಡ್ ಅಲ್ಲಿ ನಾವು ಇಡೀ ನೈಸರ್ಗಿಕ ನಮ್ದು ಅದು ರೈತ ಸಂಘದ ನೈಸರ್ಗಿಕ ಕೃಷಿಯ ಬ್ರ್ಯಾಂಡ್. ಅದು ಈ ಬ್ರ್ಯಾಂಡ್ ಅಲ್ಲಿ ನಾವು ಎಲ್ಲ ನಮ್ದು ಇವೆಲ್ಲವೂ ನಮ್ದು ಭಾಗ. ನಮ್ದು FPO ಏನಿದೆ, ನಮ್ದು ಅಂತ FPO ಇದೆ, ಅದ್ರ ಭಾಗ ಇದಿಲ್ಲ ಅದು ಕೂಡ. ಸೊ ನಮ್ಮ ಉದ್ದೇಶ ಇರೋದೇನಂದ್ರೆ ವಿಷಮುಕ್ತ ಭೂಮಿ ಮತ್ತೆ ವಿಷಮುಕ್ತ ಆಹಾರ.
ವಿಷಮುಕ್ತ ಭೂಮಿ ಮಾಡಬೇಕು ಅಂದಾಗ ವಿಷಮುಕ್ತ ಆಹಾರ ಸಿಗುವಂಥದ್ದು ಖಂಡಿತ ಆಗುತ್ತೆ. ಆದ್ರೆ ಇವತ್ತು ಪೇಟೆಗಳಲ್ಲಿ ವಿಷಮುಕ್ತ ಆಹಾರ ಅಂತ ಹೇಳೋ ಬದಲು ಆರ್ಗ್ಯಾನಿಕ್ ಅನ್ನೋ ಒಂದು ಭೂತವನ್ನ ಸೃಷ್ಟಿ ಮಾಡಿ, ಆರ್ಗ್ಯಾನಿಕ್ ಫುಡ್ ಅಂದ್ರೆ ಸಾಹುಕಾರ ಮಾತ್ರ ತಿನ್ನುವಂಥದ್ದು, ಶ್ರಮಿಕ ವರ್ಗ ತಿನ್ನಕ್ಕೆ ಆಗದೆ ಇರುವಂಥವು ಆಹಾರ ಮಾಡಿ ಕೂರಿಸಿದ್ದಾರೆ. ಅದಕ್ಕಾಗಿ ನಾವು ಯೋಚನೆ ಮಾಡಿದ್ದೇನೆಂದ್ರೆ, ಶ್ರಮಿಕ ವರ್ಗ ನಿಜವಾಗ್ಲೂ ಒಳ್ಳೆ ಆಹಾರ ತಿನ್ಬೇಕು, ಅವ್ರಿಗೆ ಒಂದು ಸತ್ವ ಇರುವಂತ ಆಹಾರ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಗೆ ಇನ್ಆರ್ಗ್ಯಾನಿಕಲಿ ಏನ್ ಸಿಗುತ್ತೋ, ಮಾರುಕಟ್ಟೆಯಲ್ಲಿ ಬೆಲೆ ಸಿಗುತ್ತೋ ಆ ಬೆಲೆಯಲ್ಲಿ ಆರ್ಗ್ಯಾನಿಕಲಿ ಬೆಳೆದಿರುವಂತ ಅಥವಾ ನಿಮ್ಮ ನೈಸರ್ಗಿಕ ಬೆಳೆದಿರುವಂತ ಆಹಾರದ ಉತ್ಪನ್ನಗಳನ್ನು ನಾವಿಲ್ಲಿ ನೇರವಾಗಿ ಬಳಕೆದಾರರಿಗೆ ಕೊಡಿಸೋದು. ಇನ್ಆರ್ಗ್ಯಾನಿಕಲಿ ಬೆಳೆದಿರುವಂತ ಆಹಾರದ ಬೆಲೆಯ ಕಾಂಪೀಟ್ ಮಾಡೋದಕ್ಕೋಸ್ಕರನೇ ಇದು ಮಾಡ್ತಾ ಇದ್ದೀವಿ. ನಾನಿಲ್ಲಿ ತೆಂಗಿನಕಾಯಿ, ಕೊಬ್ಬರಿ ಎಣ್ಣೆ, ಬಾಳೆಹಣ್ಣು, ಕಾಯಿ, ಇದು ಅಕ್ಕಿ, ರಾಗಿ ಇಷ್ಟನ್ನು ನೈಸರ್ಗಿಕವಾಗಿ ಬೆಳೆದಿರುವಂತ ಪದಾರ್ಥಗಳನ್ನ ತಂದಿದ್ದೇವೆ. ಇಲ್ಲಿ ಇವತ್ತು ಒಂದು 3 ವೆರೈಟಿ ಅಕ್ಕಿ ಇದೆ. ಒಂದು ಇದು KNP 220 ಅಂತ ಹೇಳಿ, ಇದು ಕೆಂಪಕ್ಕಿ ಇದೆ. IR64 ಅಂತ, ಇನ್ನೊಂದು RNR ಅಂತ ಹೇಳಿತ್ತು, ಅದು ಡಯಾಬಿಟಿಕ್ ರೈಸ್ ಅಂತಾನೆ ಕರೀತಾರೆ. ಅದು ಕೂಡ ಖಾಲಿ ಆಗೋಯ್ತು, ನನಗೆ ಗೊತ್ತಾಗ್ಲೇ ತಂದಿರೋದು. ಸೊ ಇದು ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತ ಪದಾರ್ಥಗಳು ನಂದು. ಜನಗಳು ಮತ್ತೆ ಬೇಕಿದೆ ಬೇಕು ಇದಕ್ಕೆ ತಿನ್ನಕ್ ಶುರು ಮಾಡಿದ್ಮೇಲೆ, ಹೌದು ಅಕ್ಕಿ ಅಂದ್ರೆ ಈ ತರ ಇರಬೇಕು ಅನ್ನೋ ಒಂದು ಪರಿಕಲ್ಪನೆಯನ್ನು ಹೊಸದಾಗಿ ಸೃಷ್ಟಿ ಮಾಡಿದೀವಿ ಅಂತ ಅವರೇ ಬಂದು ಒಪ್ಕೊಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮ್ದು ಕೆಲಸ ಸಫಲ ಆಗಿದೆ ಅಂತ ನಮ್ಗೆ ಖುಷಿ ಇದೆ. ಅದೇ ನೈಸರ್ಗಿಕ ಕೃಷಿ ಬೆಳೆದಿಲ್ಲಂತ ಅಕ್ಕಿ ನುಚ್ಚು ಮಾಡಿದೀವಿ, ತೊಳೆದ್ಬಿಟ್ಟು ಅಕ್ಕಿ ತೊಳೆದ್ಬಿಟ್ಟು ಅದನ್ನ ಒಣಗಿಸಿ ಕ್ಲೀನ್ ಮಾಡಿಸಿ ಹಿಟ್ಟು ಮಾಡಿರುವಂತದ್ದು ಅಕ್ಕಿ ಹಿಟ್ಟು, ಮತ್ತೆ ಅದನ್ನ ನುಚ್ಚು ಮಾಡಿದೀವಿ, ಅಕ್ಕಿ ನುಚ್ಚು. ಮತ್ತೆ ರಾಗಿನೂ ಅಷ್ಟೇ, ಮನೆಯಲ್ಲಿ ತೊಳೆದು ಅದನ್ನ ಒಣಗಿಸಿ ಮತ್ತೆ ಹಿಟ್ಟು ಮಾಡಿರುವಂತದ್ದು. ಇಷ್ಟು ಪದಾರ್ಥ ಇದೆ. ಮತ್ತೆ ಕೊಬ್ಬರಿ ಎಣ್ಣೆ ಇದೆ, ಮನೆಯಲ್ಲಿ ಬೇಯಿಸಿರುವಂತ ಹರಳೆಣ್ಣೆ ಇದೆ, ಅದು ಕೋಕೋನಟ್, ಅದು ಜೇನುತುಪ್ಪ. ನಾವಿಲ್ಲಿ ನಿಮ್ಗೆ ಇನ್ಆರ್ಗ್ಯಾನಿಕಲಿ ಮಾರುಕಟ್ಟೆಯಲ್ಲಿ ಏನ್ ಬೆಲೆಗೆ ಸಿಗ್ತಾ ಇದೆಯಾ ಅದನ್ನ ಆರ್ಗ್ಯಾನಿಕಲಿ ಅದೇ ಬೆಲೆಗೆ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಆರ್ಗ್ಯಾನಿಕಲಿ ಅಥವಾ ಆರ್ಗ್ಯಾನಿಕ್ ಅಂತ ಒಂದು ಮಿತ್ನ ಕ್ರಿಯೇಟ್ ಮಾಡಿ ಆ ಭಯವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ದೊಡ್ಡ ಹುನ್ನಾರ ನಡೀತಾ, ದೊಡ್ಡ ಲಾಬಿ ನಡೀತಾ ಇದೆ. ಇಲ್ಲಿ ಸುಮಾರು ಜನ ಕೇಳುವಂಥದ್ದು ಆರ್ಗ್ಯಾನಿಕ್ ಸ್ಟೋರ್ಸ್ಗೆ ಹೋಗಿ ಅವ್ರ ಸರ್ಟಿಫಿಕೇಶನ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಸರ್ಟಿಫಿಕೇಶನ್ ಅಂತ ಕೇಳ್ತಾರೆ. ಯಾವ ಸರ್ಟಿಫಿಕೇಶನ್, ಯಾವ ಭೂಮಿಯಿಂದ ಬಂದಿದೆ ಅಂತ ಗೊತ್ತಿಲ್ಲ. ಇಲ್ಲಿ ನೇರವಾಗಿ ಯಾರು ಬೆಳೆದಿದ್ದಾನೆ ಅವ್ನು ಮಾತ್ರ ಬಂದು ಮಾರ್ತಾ ಇದ್ದಾನೆ, ಬೇರೆ ಯಾರ್ದನ್ನು ತಗೊಂಡ್ಬರಂಗಿಲ್ಲ. ಈ ಸದ್ಯ ಮುಖ್ಯ ಬೇಸಿಕ್ ಕಂಡೀಷನ್ ಅದು. ನೀವು ಪಕ್ಕದಲ್ಲಿ ಜಮೀನಲ್ಲಿ ಬರ್ದಿದ್ದು ನಾವು ತರುವಂತದ್ದಿಲ್ಲ, ನಾನ್ ಬೆಳೆದಿರೋದಷ್ಟೇ ನಾವು ತಂದು ಮಾರಬೇಕು ಅಂತ ಹೇಳಿ. ಹಾಗಾಗಿ ನೀವು ಯಾವಾಗ ಬೇಕಾದ್ರೂ ಆರ್ಗ್ಯಾನಿಕ್ ಅಂತ ನಾನು ಕಮಿಟ್ ಆಗಿರೋದನ್ನ ನಾನು ಇಲ್ಲಿ ಇಲ್ಲದೆ ಹೋಗ್ಲಿ ನನ್ನ ಜಮೀನ ಬೇಕಾದ್ರೆ ಯಾವಾಗ ಬೇಕಾದ್ರೂ ಬಂದು ವಿಸಿಟ್ ಮಾಡಿ, ನಾವು ಆ ಲೆವೆಲ್ಗೆ ನಾವು ಕಂಡೀಷನ್ ಆಗಿ ನಾವು ನಿಮಗೆ ಆರ್ಗ್ಯಾನಿಕ್ ಅನ್ನೋ ಕಮಿಟ್ಮೆಂಟ್ ನ ಕೊಡ್ತಾ ಇದ್ದೀವಿ. ಇಲ್ಲಿ ಗ್ರಾಹಕ ಅಂದ ತಕ್ಷಣಕ್ಕೆ ನಾವು ಇಲ್ಲಿ ಬೇರೆ ತರದ ವಾತಾವರಣ ಸೃಷ್ಟಿಯಾಗುತ್ತೆ. ನಾವು ಗ್ರಾಹಕ ಅಂತ ಹೇಳೋದೇ ಇಲ್ಲ, ಇಲ್ಲಿ ಬೆಳೆಗಾರ ಮತ್ತೆ ಬಳಕೆದಾರ ಅಂತ ಹೇಳ್ತಾ ಇದ್ದೀವಿ. ಸೊ ಬೆಳೆಗಾರ ಮತ್ತೆ ಬಳಕೆದಾರ ಅಂದ ತಕ್ಷಣಕ್ಕೆ ಅವ್ರಿಗೆ ಏನ್ ಬೇಕು, ಯಾವ ರೀತಿ ಬೇಕು ಅನ್ನೋಂಥದ್ದನ್ನ ಅವ್ರಿಗೆ ಒಂದು ಪರಿಕಲ್ಪನೆ ಇದೆ, ಅದು ಕೊಡೋ ಪ್ರಯತ್ನದಲ್ಲಿ ನಾವಿದ್ದೀವಿ. ಆಮೇಲೆ ನಮ್ಮ ಹತ್ರ ಏನ್ ಸಿಗುತ್ತೆ ಅದು ಯಾವ ರೀತಿಯಾಗಿ ಅವ್ರಿಗೆ ಬಳಕೆ, ಅವ್ರಿಗೆ ಜೀವನ ಶೈಲಿಯಲ್ಲಿ ಮತ್ತೆ ಅವರ ಊಟದಲ್ಲಿ ಹೆಂಗ್ ವ್ಯತ್ಯಾಸ ಆಗುತ್ತೆ ಮತ್ತೆ ಹೇಗೆ ಉಪಯೋಗ ಆಗುತ್ತೆ ಅಂತ ಅವ್ರು ಅರ್ಥ ಮಾಡ್ಕೊಳ್ತಿದ್ದಾರೆ. ಸೊ ಎರಡೂ ಕಡೆಯಿಂದ ಒಂದು ಸಾಮಾನ್ಯವಾದಂತ ವೇದಿಕೆ ಸೃಷ್ಟಿಯಾಗಿದೆ, ಇಬ್ರಿಗೊಂದು ಕಲೆ ಆಗ್ತಿದೆ. ನಾನೀಗ ವೈಯಕ್ತಿಕವಾಗಿ ರೈತನಾಗಿ ಹೇಳೋದಾದ್ರೆ ಲಾಭ ಆಗ್ಲೇಬೇಕು ಅಂತಾನೆ ಬಂದ್ ಮಾಡ್ತಿರುವಂತದ್ದು ಮೊದಲನೇದು, ಅದು ಲಾಭ ಆಗ್ತಿದೆ. ಬೇರೆ ಇವತ್ತು ಓಪನ್ ಮಾರ್ಕೆಟ್ ಅಥವಾ APMC ಏನ್ ಹೇಳ್ತೀವಿ ಅದಕ್ಕೆ ನಾವು ಇಲ್ಲಿ ಯೋಚನೆ ಮಾಡೋದಾದ್ರೆ ನಿಜವಾಗ್ಲೂ ಲಾಭ ಆಗ್ತಿದೆ, ಲಾಭ ಇದೆ. ಲಾಭಕ್ಕೋಸ್ಕರನೇ ಇದನ್ನ ಪರಿಕಲ್ಪನೆ ಮಾಡ್ಕೊಂಡು ಶುರು ಮಾಡಿರುವಂತದ್ದು ಇನ್ ನಡೀತಾ ಇರೋದು ಕೂಡ. ಮಾರ್ಕೆಟ್ ಬೆಲೆನಲ್ಲಿ ನಾವು ಮಾರೋದ್ರಿಂದ ನಮ್ಗೆ ಲಾಭ ಸಿಗ್ತಾ ಇದೆ. ಅಲ್ಲಿರೋ ಮತ್ತೆ ಅದು ಸೀತಾಫಲ, ಅದು ಬಣ್ಣನೇ ಇರೋದಾಗೆ, ಆ ವೆರೈಟಿ, ಆ ತಳಿಯ ಬಣ್ಣನೇ ಹಾಗೆ. ಈ ಸ್ಟಾರ್ ಫ್ರೂಟ್, ಪಿಂಕ್, ಹೌದು. ಇವೆಲ್ಲ ಸೊಪ್ಪುಗಳು ಅಷ್ಟೇ ನಿರಂತರವಾಗಿ ಸಿಗುತ್ತೆ ನಮ್ಗೆ. ಈ ತರದ್ದು ನೋಡಿ, ಕಡಲೆ ಬೀಜ ಎಷ್ಟು ರೆಡಿಶ್ ಇದೆ, ಅಷ್ಟೇ ದಪ್ಪನೂ ಇದೆ ಕಡಲೆ ಬೀಜ, ಸಖತ್ತಾಗಿದೆ. ನಮಸ್ಕಾರ, ನಾನು ಸುಂದರೇಶ ಅವಧಾನಿ ಅಂತ ಹೇಳಿ ಹೆಚ್ಚು ಕಡಿಮೆ 13-14 ವರ್ಷದಿಂದ ಬರ್ತಾ ಇದ್ದೀವಿ. ತಾವೇನು ಮಾತಾಡಿದ್ರ ನಮ್ಮ ಸಂಗನಗೌಡ ಪಾಟೀಲ್ ಇದಾರಲ್ಲ, ಅವರು ನಮ್ಗೆ ಬಹಳ ಹಳೆ ಪರಿಚಯ. ಕರೋನಾ ಟೈಮಲ್ಲೆಲ್ಲ ನಾವು ಅವ್ರ ಊರಿಂದನೇ ಪಾರ್ಸಲ್ ತರ್ಸ್ಕೊಳ್ತಾ ಇದ್ವಿ, ಇವಾಗ ಇಲ್ಲೇ ತಗೊಳ್ತಾ ಇದೀವಿ. ಸಂತೆ ಫಸ್ಟ್ ಕ್ಲಾಸ್ ಆಗಿದೆ, ರೈತರಿಂದ ನೇರವಾಗಿ ಮಾರಾಟ, ನನಗ್ ಗೊತ್ತಿರೋ ಹಾಗೆ ಪರಿಶುದ್ಧವಾದಂತಹ ವಸ್ತುಗಳು ಸಿಗ್ತಾ ಇದೆ. ಎಲ್ಲವುದು ಸಾವಯವ ಆರ್ಗ್ಯಾನಿಕ್ ಇದ್ರಲ್ಲೇ ಬೆಳೀತಾ ಇದಾರೆ ಅಂತೇಳಿ ನಮಗೊಂದು ಗ್ಯಾರಂಟಿ ಇದೆ. ಯಾಕಂದ್ರೆ ನಮ್ಮ ಹಳುಬರೆಲ್ಲ ಇರೋದ್ರಿಂದ ಆ ಒಂದು ಗುಣಮಟ್ಟ ಇದೆ ಅಂತೇಳಿ ಅನ್ಕೊಂಡಿದ್ದೀನಿ. ಖಂಡಿತವಾಗಿ ವರ್ತ್ ಇದೆ. ಎಲ್ಲರೂ ಬನ್ನಿ, ರೈತರಿಗೆ ಸಪೋರ್ಟ್ ಮಾಡಿ. ರೈತರು ಬಂದು ನೇರವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ರೈತರಿಗೆ ನಮ್ಮ ದೇಶದ ಬೆನ್ನೆಲುಬೆ, ನಾವು ರೈತಾಪಿ ದೇಶ ಇದು. ನಾವು ರೈತರಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇನ್ಯಾರಿಗೆ? ರೈತರಿಗೆ ಸಪೋರ್ಟ್ ಮಾಡೋಣ. ಇದನ್ನ ನಾನು ಎಲ್ರಿಗೂ ಕೇಳ್ಕೊಳ್ತೀನಿ, ರೈತರಿಗೆ ಆದಷ್ಟು ಸಪೋರ್ಟ್ ಮಾಡಿ, ಅವರು ಮುಂದೆ ಬರಲಿ. ಧನ್ಯವಾದಗಳು, ಥ್ಯಾಂಕ್ ಯು. ನಮಸ್ತೆ, ತಿಲಕ್ ಅಂತ. ಸೊ ಸಂತೆ ಚೆನ್ನಾಗಿದೆ. ಸೊ ಎಲ್ಲ
ಸಾವಯವ ಪದ್ಧತಿಯಲ್ಲಿ ಬೆಳೆದಿರೋ ಫಾರ್ಮರ್ಸ್ ಎಲ್ಲ ಒಂದು ಕಡೆ ಇದು ಮಾಡಿ ನಡೆಸ್ತಾ ಇದ್ದಾರೆ. ಸೊ ನಾವು ತುಂಬ ದಿನದಿಂದ ಸಾವನದುರ್ಗ ಇವ್ರ ಹತ್ರ ತೊಗೊಳ್ತಾ ಇದ್ದೀವಿ, ಒಂದು 2 ವರ್ಷದಿಂದ ತೊಗೊಳ್ತಾ ಇದ್ದೀವಿ. ಸೊ ಅವರು ಈಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಹಾಗಾಗಿ ಬಂದು ರೆಗ್ಯುಲರ್ ತೊಗೊಂಡೋಗ್ತಾ ಇದ್ದೀವಿ. ಅವರಿಂದ ಇನ್ನು ಬೇರೆ ಫಾರ್ಮರ್ಸ್ಗಳನ್ನು ಪರಿಚಯ ಆಗಿ ಅಲ್ಲಿನೂ ತೊಗೊಳ್ತಾ ಇದ್ದೀವಿ. ಚೆನ್ನಾಗಿದೆ ಪ್ರಾಡಕ್ಟ್. ಸೊ ಜನ ಬಂದು ಎಂಕರೇಜ್ ಮಾಡಬೇಕು. ಇಲ್ಲಿ ಹೊರಗಡೆಗಿಂತ ಒಂದು 10-20 ರೂಪಾಯಿ ಜಾಸ್ತಿ ಇದೆ, ಬಟ್ ಇದು ಡೈರೆಕ್ಟ್ ಫಾರ್ಮರ್ ಟು ಕನ್ಸ್ಯೂಮರ್ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿದೆ, ಬಂದು ತೊಗೊಳ್ಳಿ. ಸಾವನದುರ್ಗ ಆರ್ಗ್ಯಾನಿಕ್ಸ್ ಅಂದ್ರೆ ಸರ್, ಇದು ಒಂದು ರೈತರ ಗುಂಪು. ಆರ್ಗ್ಯಾನಿಕ್ ಗ್ರೋಯರ್ಸ್. ನಾವು ಮಾಗಡಿ ತಾಲೂಕಿನವರು, ಮಾಗಡಿ ತಾಲೂಕಿನ ಸಾವನದುರ್ಗ ಮೋಟಗೊಂಡನಹಳ್ಳಿ ಅನ್ನೋದು. ಬಟ್ ನಮ್ಮಲ್ಲಿ 120 ಜನ ರೈತರಿದ್ದಾರೆ. ರೈತರೆಲ್ಲ ಆರ್ಗ್ಯಾನಿಕ್ ಗ್ರೋಯರ್ಸೇನೆ. ಅಂದ್ರೆ ನಾವು ಅವ್ರನ್ನ ನಮ್ಮದೇ ಇನ್ಪುಟ್ಸ್ ಕೊಟ್ಟು ಆರ್ಗ್ಯಾನಿಕ್ ಮಾಡಬೇಕು ಅಂತ ಮಾಡಿ ಬಿಫೋರ್ ಹಾರ್ವೆಸ್ಟಿಂಗ್ ಲ್ಯಾಬ್ ಟೆಸ್ಟ್ ಮಾಡಿಸಿ ಎಲ್ಲ ತಗೊಂಡು ನಾವು ಕೊಡ್ತಾರೆ. ವಿಷಮುಕ್ತಹಾರ ಸಮಾಜಕ್ಕೆ ಒಳ್ಳೆ ಕ್ವಾಲಿಟಿ ಹನಿ ಇದೆ, ನ್ಯೂಟ್ರಿಮಾಲ್ಟ್ ಇದೆ, ನಾಟಿ ಹಸುವಿನ ತುಪ್ಪ ಇದೆ, ತುಪ್ಪ ಮತ್ತೆ ಬೆಣ್ಣೆ ಇದೆ. ನಮಸ್ತೆ ಬೆಂಗಳೂರಿನ ನಾಗರಿಕ ಬಂಧುಗಳಿಗೆ. ಸರ್, ನನ್ನ ಹೆಸರು ನಂಜುಂಡ ಸ್ವಾಮಿ ಅಂತ ಹೇಳಿ, ಮೂಲತಃ ನೈಸರ್ಗಿಕ ಕೃಷಿಕ, ರಾಮನಗರ ಜಿಲ್ಲೆ, ಚನ್ನಬಣ್ಣ ತಾಲೂಕು, ತುರುಕುಪ್ಪೆದೊಡ್ಡಿ ಅನ್ನೋ ಗ್ರಾಮ. ಸೊ ನಾವು ಅಂದ್ರೆ ಇದು ನಮ್ಮದು ಅನ್ನೋದು ಒಂದು ರೈತ ಉತ್ಪಾದಕರ ಕಂಪನಿ. ಜೊತೆಗೆ ನಮ್ಮದು ಅನ್ನೋ ಬ್ರ್ಯಾಂಡ್ ಅನ್ನ ಸುಮಾರು 70-80ರ ದಶಕದಲ್ಲೇ ರೈತ ಸಂಘದ ರಜನಿಕಾಂತ್ ಅವರು ಕೂಡ ಸೇರಿ ಮಾಡಿರುವಂತ ಒಂದು ಸಂಸ್ಥೆ ನಮ್ಮದು. ಅವತ್ತಿನ ಕಾಲಕ್ಕೆ ರೈತರು ತನ್ನ ಸಸ್ಟೈನಬಿಲಿಟಿ ಕಾಣ್ಕೋಬೇಕು ಅಂದ್ರೆ ಹೋರಾಟ ಅನ್ನೋದು ಬರೀ ಬೀದಿಲ್ ನಿಂತು ಹೋರಾಟ ಮಾಡೋದಲ್ಲ, ನೇರ ಮಾರಾಟ ಕೂಡ ನಮ್ಮ ಹೋರಾಟ ಆಗ್ಬೇಕು ಅನ್ನುವ ಒಂದು ಉದ್ದೇಶದಿಂದ ಸೊ ನೇರ ಮಾರಾಟದ ನಮ್ಮದು ಅನ್ನೋ ಬ್ರ್ಯಾಂಡು ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದಲ್ಲಿ ಸ್ಥಾಪನೆ ಮಾಡಿರುವಂತ ನಮ್ಮದು ಅನ್ನೋದು ಒಂದು ಬ್ರ್ಯಾಂಡು. ಅದ್ರ ಅಡಿಯಲ್ಲಿ ಬರುವಂತ ನಾವೆಲ್ಲರೂ ಕೂಡ ಸುಸ್ಥಿರ ಕೃಷಿಯನ್ನ ಬದುಕಾಕಿಸಿಕೊಂಡಿರುವಂತ ರೈತರುಗಳು ಸೇರಿ ಕಟ್ಟಿಕೊಂಡಂತ ಒಂದು ರೈತರ ಸಂತೆಯನ್ನ RR ನಗರದಲ್ಲಿ ಕಳೆದ ಒಂದು 3-4 ತಿಂಗಳಿಂದ ಮಾಡ್ಕೊಳ್ತಾ ಬರ್ತಾ ಇದೀವಿ ಸ್ನೇಹಿತರೆ. ಇದರ ಉದ್ದೇಶ ಒಂದು ಪರಿಸರ ಸಂರಕ್ಷಣೆ. ಮೊದಲಿಗೆ ಕೃಷಿ ಮಾಡೋದ್ರ ಮೂಲಕ ಪರಿಸರ ಸಂರಕ್ಷಣೆ ಮಾಡಿದಾಗ ಅದು ನಮಗಾಗ್ಬೋದು, ನಿಮಗಾಗ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅತ್ಯಮೂಲ್ಯ. ಅದಾದ ನಂತರದಲ್ಲಿ ಉತ್ತಮವಾದ ಆಹಾರ ಅದು ನಾನು ಬಳಸಬೇಕು, ಅದು ನೆಕ್ಸ್ಟ್ ನಾವು ಮಾರಾಟ ಮಾಡುವಂತವ್ರು ಕೂಡ ಬಳಸಬೇಕು. ಒಳ್ಳೆ ಆಹಾರ, ಉತ್ತಮ ಪರಿಸರ ಮತ್ತೆ ಉತ್ತಮ ಬಾಂಧವ್ಯ. ಹಿಂದೆ ಸಂತೆ ಅನ್ನೋ ಉದ್ದೇಶ ಅಂದ್ರೆ ಕೊಡುಕೊಳ್ಳು ಪದ್ಧತಿ. ನಾವೊಂದು ಕೊಡ್ತಾ ಇದ್ವಿ, ಅವರೊಂದು ಕೊಡ್ತಾ ಇದ್ವಿ, ಈ ರೀತಿ ಮಾಡ್ಕೊಂತಾ ಇದ್ವಿ. ಅದೇ ರೀತಿ ಇದು ನಗರ ಪಟ್ಟಣಕ್ಕೆ ಕೂಡ ಬಂದಿರೋದ್ರಿಂದ ಸೊ ನಗರಿಗರಿಗೂ ಕೂಡ ಕೃಷಿ ಪರಿಸರ ಎಲ್ಲವೂ ಮುಖ್ಯ ಆಗಿರೋದ್ರಿಂದ ಅವರು ಕೂಡ ನಮ್ಮ ಜೊತೆಗೆ ಸೇರಿ ಈ ಒಂದು ಪರಿಸರ ಪೂರಕವಾದಂಥ ಮಾರುಕಟ್ಟೆನ ಬಿಲ್ಡ್ ಮಾಡಬೇಕು ಅಂತ ಮಾಡ್ತಾ ಇರೋದು. ಉತ್ತಮವಾದ ಪ್ರತಿಕ್ರಿಯೆ ಇದೆ. ಕಳೆದ 4 ತಿಂಗಳಿಂದ ಮುನಿವೆಂಕಟ ಪಾಲಲ್ಲಿ ಮಾಡ್ತಾ ಇದ್ವಿ. ಕಳೆದ ಹೋದ ತಿಂಗಳಿಂದ ಇದೊಂದು ಸರ್ಕಾರಿ ಜಾಗದಲ್ಲಿ ಮಾಡ್ಕೊಳ್ತಾ ಬರ್ತಾ ಇದೀವಿ ಸ್ನೇಹಿತರೆ. ಉತ್ತಮ ಪ್ರತಿಕ್ರಿಯೆ ಇದೆ. ನೀವು ಕೂಡ ಬಂದು ಇಲ್ಲಿ ಎಲ್ಲ ನಿಮ್ಗೆ ಬೇಕಾದಂತ ಉತ್ತಮವಾದ ಪರಿಸರ ಪೂರಕವಾದ ನೈಸರ್ಗಿಕ ಆಹಾರ ಉತ್ಪನ್ನಗಳನ್ನ ತಗೊಂಡು ಹೋಗ್ಬೋದು. ಸರ್, ಕಂಡೀಷನ್ ಅಂದ್ರೆ ಸಂಸ್ಥೆ ಅಥವಾ ನಾವೇ ಮಾಡ್ಕೊಂಡಿರುವಂತ ಕಂಡೀಷನ್. ಇಲ್ಲಿ ಯಾರೋ ಒಬ್ರು ಅಧ್ಯಕ್ಷರು, ಕಾರ್ಯದರ್ಶಿ ಆ ತರದ ಯಾವುದೋ ಒಂದು ಕ್ರೈಟೀರಿಯಾಗಳಿಲ್ಲ. ನಮ್ಮದೇ ಆದಂತ ಕಂಡೀಷನ್ ಏನಂದ್ರೆ ಒಂದಷ್ಟು ಕಂಡೀಷನ್ಸ್ ಇದೆ. ಏನಂದ್ರೆ ನೈಸರ್ಗಿಕವಾಗಿ ಬೆಳಿಬೇಕು, ಅದಕ್ಕೆ ಯಾವುದೇ ರಾಸಾಯನಿಕಗಳನ್ನು ಹಾಕಬಾರ್ದು, ಒಟ್ಟಿನಲ್ಲಿ ಪರಿಸರ ಪೂರಕವಾಗಿರುವ ವಸ್ತುಗಳನ್ನೇ ತರಬೇಕು ಅನ್ನೋದು ಒಂದು ಕಂಡೀಷನ್ ಇದೆ ಸರ್. ರೈತನೇ ತಂದು ಮಾರಬೇಕು. ಇಲ್ಲಿ ಮಿಡಲ್ ಮುಖ್ಯವಾಗಿ ನಮ್ಮ ಇಡೀ ಕೃಷಿ ಚಟುವಟಿಕೆಗಳು ಹಾಳಾಗ್ತಾ ಇರೋದು ಅಥವಾ ನಷ್ಟ ಅನುಭವಿಸ್ತಾ ಇರೋದೇ ಮಿಡಲ್ ಮ್ಯಾನ್ ಇಂದ. ಆ ಮಿಡಲ್ ಮ್ಯಾನ್ ಕಾನ್ಸೆಪ್ಟೇ ಇಲ್ಲ ಇಲ್ಲಿ. ಒಬ್ಬ ಅದನ್ನ ಬಳಸುವಂತ ಗ್ರಾಹಕ ಇರ್ತಾನೆ, ಇಲ್ಲಿ ಬೆಳೆಯುವಂತ ರೈತ. ನಾನು ರೈತ, ನೀವು ಗ್ರಾಹಕ, ನಾವಿಬ್ರು ಕೂಡ ಜೊತೆಗೆ ಸೇರಿ ಮಾಡುವಂತ ಒಂದು ವ್ಯವಸ್ಥೆ ಇದಷ್ಟೇ ಸರ್. ನೀವು ಪರಿಸರ ಪೂರಕವಾದಂತ ಕೃಷಿ ಮಾಡ್ಕೊಂತ ಬಂದಿದ್ದು ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಸೇರ್ಕೊಂಡು ನಮ್ಮದು ಬ್ರ್ಯಾಂಡ್ ಅಡಿಯಲ್ಲಿ ನೀವು ಕೃಷಿ ಪೂರಕವಾಗಿ ಕೃಷಿಯಲ್ಲಿ ಬೆಳೆದಿರುವಂತ ಸೊಪ್ಪು ತರಕಾರಿಯಿಂದ ಹಿಡಿದು ಮೌಲ್ಯವರ್ಧಿತ ಪದಾರ್ಥಗಳಿಂದ ಹಿಡಿದು ಎಲ್ಲ ವಸ್ತುಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡಬಹುದು. ನಮ್ಮ ಸಂಸ್ಥೆಗೆ ಒಂದಷ್ಟು ಕೋಆರ್ಡಿನೇಟರ್ಗಳಿದ್ದಾರೆ. ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೇರವಾಗಿ ಮಾರ್ಕೆಟಿಂಗ್ ಬರ್ಬೋದು. ಯಾವುದೇ ರೈತರಾಗ್ಬೋದು, ರೈತ ಪೂರಕವಾದಂತ ಕೆಲಸ ಮಾಡ್ತಾ ಇರುವ ಸಂಸ್ಥೆಗಳು ಕೂಡ ಬರ್ಬೋದು. ಸೊ ಯಾವುದೇ ಪೇಮೆಂಟ್ ಇಲ್ಲಿ, ಅದೇ ನಾನು ಹೇಳ್ತೇನೆ, ಇದು ಮುಕ್ತವಾದ ಸಂತೆ. ಇಲ್ಲಿ ಪೇಮೆಂಟ್ ಅನ್ನೋದು ಇರಲ್ಲ. ಸೊ ಯಾರೋ ಒಬ್ಬ ಲೀಡ್ ಮಾಡ್ತಾರೆ, ನಾನು ಅವ್ರಿಗೆ ಕಾಸು ಕೊಡ್ಬೇಕು ಅನ್ನೋದಿರಲ್ಲ. ಇಲ್ಲಿಯ ಬೇಸಿಕ್ಕಿಗೆ ಬೇಕಾದಂತ ಖರ್ಚು ವೆಚ್ಚಗಳು ಮತ್ತೆ ಕೆಲಸ ವೈಖರಿ ಇದೆಲ್ಲವೂ ಕೂಡ ನಾವೇ ಮಾಡ್ತೀವಿ, ನಾವೇ ಹಾಕ್ತೀವಿ. ಎಕ್ಸಾಂಪಲ್, ನಮಗೆ ಇಲ್ಲಿ ಬೇಕಾಗಿರುವಂತ ತಿಂಡಿ ವ್ಯವಸ್ಥೆ, ಇಲ್ಲಿ ಬೇಕಾಗಿರೋ ಒಂದು ನೀರು ಬಾಟ್ಲ್ ಆಗ್ಬೋದು, ಒಂದು ಬೇಕಾಗಿರುವ ಕೆನಪಿ ಆಗ್ಬೋದು, ಒಂದು ಬೇಕಾಗಿರೋ ಚೇಂಬರ್ ಆಗ್ಬೋದು, ಚೇರ್ ಆಗ್ಬೋದು, ಪ್ರತಿಯೊಂದನ್ನು ಕೂಡ ನನ್ನ ಎಷ್ಟು ಖರ್ಚು ಬೀಳುತ್ತೆ ಅದನ್ನ ನಾನು ಕೊಡ್ತೀನಿ. ಪಕ್ಕದ ರೈತನ ಖರ್ಚು ಎಷ್ಟು ಬೀಳುತ್ತೆ ಅದು ರೈತ ಕೊಡ್ತಾನೆ. ಇದನ್ನ ಯಾವುದೋ ಒಂದು ಕಂಪ್ನಿ, ಇನ್ನೊಂದು ಸಂಸ್ಥೆ ಯಾರು ಕೂಡ ಇಷ್ಟು ಅಮೌಂಟ್ ಕಟ್ಟಲೇಬೇಕು, ನೀವು ಇಷ್ಟು ಕೊಡ್ಲೇಬೇಕು, ಈ ಜಾಕಕ್ಕೆ ಇಷ್ಟು ಫಿಕ್ಸು ಅನ್ನೋದು ಏನೂ ಇಲ್ಲ ಸರ್. ಆ ಬರೋ ಖರ್ಚು ವೆಚ್ಚಗಳನ್ನ ನಾವೇ ರೈತರುಗಳು ಕುತ್ಕೊಂಡು ಸಾಯಂಕಾಲ ಸೇರ್ ಮಾಡಿಕೊಂಡು ಆ ಖರ್ಚು ವೆಚ್ಚಗಳನ್ನ ಪ್ರತಿಯೊಬ್ಬರು ನಿಭಾಯಿಸ್ಕೋತಾ ಹೋಗ್ತಾ ಇದೀವಿ ಸರ್. ಗ್ರಾಹಕರಿಗೆ ಹೇಳೋದಿಷ್ಟೇ, ನಾನು ಕೂಡ ಪರಿಸರ ಪೂರಕವಾದಂಥ ಒಂದು ಕೃಷಿ ಮಾಡ್ಕೊಂಡು ಬದುಕನ್ನು ಕಟ್ಕೊಂಡು ನಿಮ್ಮಲ್ಲಿಗೆ ಬಂದಿದ್ದೀನಿ. ಸೊ ಇದು ನಿಮ್ಮ ಒಂದು ಪೀಳಿಗೆಗೆ ಮುಗಿಯುವಂಥ ವ್ಯವಸ್ಥೆ ಅಲ್ಲ.
ಮುಂದಿನ ಪೀಳಿಗೆಗೆ ನಾವೇನಾದ್ರು ಕೊಡಬೇಕು ಅಂದ್ರೆ ಮೊದಲನೇ ಕೊಡಬೇಕಾಗಿರೋದು ಉತ್ತಮವಾದ ಪರಿಸರ, ಉತ್ತಮವಾದ ಆಹಾರ. ಅದನ್ನ ನೀವು ಕೊಡಬೇಕು ಅಂದ್ರೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅನ್ನೋದು ಒಂದು ಉದ್ದೇಶ. ಸೊ ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಇನ್ನೂ ಎಲ್ಲರನ್ನೂ ರೀಚ್ ಆಗಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ ಸರ್. ನೀವು ಕೂಡ ಅಷ್ಟೇ ಭಾವನಾತ್ಮಕವಾಗಿ, ಬಾಂಧವ್ಯ ಪೂರ್ವಕವಾಗಿ ನಮ್ಮ ಜೊತೆಗಿರ್ಬೇಕು ಅನ್ನೋದು ನಮ್ಮ ಅನಿಸಿಕೆ ಸರ್. ಸೊ ಇಷ್ಟಾತ್ ನೋಡ್ರಿ ಇವತ್ತಿಂದು RR ನಗರ ಸಂತೆ, ರೈತ ಸಂತೆ, RR ನಗರ ರೈತ ಸಂತೆ. ವೆರೈಟಿ ಆಫ್ ಐಟಮ್ ಇಲ್ಲಿ ಬರ್ತಾವು, ತರಕಾರಿಯಿಂದ ಹಿಡ್ಕೊಂಡು ಕಾಸ್ಮೆಟಿಕ್, ಆರ್ಗ್ಯಾನಿಕ್ ಕಾಸ್ಮೆಟಿಕ್ಸು, ಆ ತರದ್ವೆಲ್ಲ ಐಟಮ್ಗಳು ಬರ್ತಾವು. ತುಂಬಾ ಚೆನ್ನಾಗಿತ್ತು. ಸಣ್ಣ ಪ್ರಮಾಣದಾದ್ರೂ ನೀಟಾಗಿ ಐತಿ. ಜಾಗದ ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೊರಿ. ಇಲ್ಲಿ ಬಂದ ಮೇಲೆ ಗ್ರಾಹಕರು ಏನ್ ಹೇಳ್ತಾರೋ ಅದನ್ನೇ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಹೊರತು ಇಲ್ಲಿ ನಂದು ಅಂತ ಸ್ಪೆಷಲ್ ಶರ ಏನೂ ಇರೋದಿಲ್ಲ. ಗ್ರಾಹಕರಿಗೆ ಹೇಳೋದೇನಂತಂದ್ರ ಬರೋವಾಗ ದಯವಿಟ್ಟು ಒಂದು ಚೀಲ ಹಿಡ್ಕೊಂಡ್ ಬರ್ರಿ. ಇಲ್ಲಿ ಯಾರು ಪ್ಲಾಸ್ಟಿಕ್ ಚೀಲ ಇಡಲ್ಲ. ಬೆಳಗ್ಗೆ 9 ರಿಂದ ಸಾಯಂಕಾಲ 4-5 ಗಂಟೆ ತನಕ ಈ ಸಂತೆ ನಡೀತೈತಂತ. ಬರ್ರಿ, ಒಂದ್ಸರಿ ವಿಸಿಟ್ ಮಾಡ್ರಿ. ಖುಷಿ ಅನ್ಸಿದ್ರ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ನೇರವಾಗಿ ರೈತರ ಬಂದು ಅವ್ರವ್ರ ಪ್ರಾಡಕ್ಟ್ ಗಳನ್ನ ಮಾರ್ತಾರ. ಸೊ ಹಿಂಗಾಗಿ ಅದರ ಲಾಭ ನೇರವಾಗಿ ರೈತರಿಗೆ ಹೋಗ್ತೈತಿ ಅನ್ನೋದನ್ನ, ಇದಕ್ಕಿಂತ ಹೆಚ್ಚಾಗಿ ಇನ್ನೇನ್ ಹೇಳಕ್ಕಾಗತ್ತೆ. ನೀವೇ ಒಂದ್ಸರಿ ಬಂದು ಇದರ ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ಬೇಕೆ ಹೊರತು ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ನಾನು ಇಲ್ಲಿ ತುಂಬಾ ಶೇರ್ ಮಾಡಕ್ ಆಗಲ್ಲ. ಯಾಕಂದ್ರೆ ನನಗಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಗಳೇ ಬೇರೆ ಇರ್ತವೆ, ನಿಮಗೂ ಬೇರೆ ಎಕ್ಸ್ಪೀರಿಯನ್ಸ್ ಆಗ್ಬಹುದು. ಮತ್ತೆ ಇಷ್ಟನ್ನ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗೋಣ. ಅಲ್ಲಿ ತನಕ ನೋಡ್ತಿರ್ರಿ ನಮ್ಮದು ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.